ರಾತ್ರಿಯ ಸಮಯ ಆಗಿತ್ತು. ಮನೆಯಲ್ಲಿದ್ದ ಎಲ್ಲ ಸದಸ್ಯರು ನಿದ್ರೆಗೆ ಜಾರಿದ್ದರು. ಆದರೆ ರಾಮಣ್ಣನವರಿಗೆ ಮಾತ್ರ ನಿದ್ರೆ ಅನ್ನುವುದು ಕಣ್ಣಿಗೂ ಕಾಣುತ್ತಿರಲಿಲ್ಲ. ನಿದ್ರೆ ಮಾತ್ರ ಕೂಡ ತಿಂದಿದ್ದರು. ಆದರೂ ನಿದ್ರೆ ಮೈಲುಗಳಷ್ಟು ದೂರವೇ ಇದ್ದಿತ್ತು. ಹೃದಯದಲ್ಲೂ ಮನಸ್ಸಿನಲ್ಲಿಯೂ ಇಷ್ಟು ಗೊಂದಲ, ಕಳವಳ ತುಂಬಿಕೊಂಡಿರುವಾಗ ಒಬ್ಬ ಮನುಷ್ಯ ಹೇಗೆ ತಾನೇ ನಿದ್ರಿಸಬಲ್ಲ? ಕುಳಿತುಕೊಂಡಿದ್ದ ರಾಮಣ್ಣನವರು ಅಚಾನಕ್ಕಾಗಿ ಮಾತನಾಡಲು ಶುರು ಮಾಡಿದರು. ಜಾನಕಿ, ಇದು ಅತಿಯಾಯಿತು. ಇನ್ನು ನನಗೆ ಸಹಿಸಲು ಆಗುವುದಿಲ್ಲ. ಇಲ್ಲಿ ಇನ್ನೂ ಹೆಚ್ಚು ದಿನ ಉಳಿಯುವುದು ನನ್ನಿಂದ ಆಗುವುದಿಲ್ಲ. ಎಷ್ಟೋ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದೆವು ನಾವು, ನಮ್ಮ ಮಕ್ಕಳು ಸೊಸೆಯಂದಿರರ ಮೇಲೆ. ಆದರೆ ನೋಡು, ಮಕ್ಕಳು ಬಿಡು, ಸೊಸೆಯಂದಿರರೇ ನಮ್ಮ ಬದುಕನ್ನು ಕಹಿಯಾಗಿಸಿ ಹಾಕಿದ್ದಾರೆ. ಇನ್ನೇನು 1 ತಿಂಗಳಷ್ಟೇ ಆಗಿದೆ ಮಕ್ಕಳ ಜೊತೆ ಅವರ ನಗರಕ್ಕೆ ಬಂದು. ಆದರೆ ಏಕೋ ಈ 1 ತಿಂಗಳು 1 ವರ್ಷದಂತೆ ಅನಿಸುತ್ತಿದೆ. ಜಾನಕಿ, ನಮ್ಮ ಹಳ್ಳಿಯಲ್ಲಿ ಚೆನ್ನಾಗಿಯೇ ಜೀವನ ಸಾಗುತ್ತಿತ್ತು. ಕಟ್ಟಿಗೆಯ ಒಲೆಯಲ್ಲಿ ಬೇಯಿಸಿದ ಒಣ ಸುಟ್ಟ ಏನಾದರೂ ಇರಲಿ, ಆ ರೊಟ್ಟಿಯನ್ನು ತಿಂದೇ ವರ್ಷಗಟ್ಟಲೆ ಜೀವನ ಸಾಗಿಸುತ್ತಿದ್ದೆವು ಅಲ್ವಾ? ನನ್ನ ಬುದ್ಧಿಗೆ ಏನೋ ಘರ ಬಡದಂತೆ ಆಯಿತು. ನಗರಕ್ಕೆ ಮಕ್ಕಳ ಮನೆಗೆ ಹೋದರೆ ಐಷಾರಾಮಿ ಜೀವನ ಸಿಗುತ್ತದೆ ಅಂತ ಭಾವನೆ ಮಾಡಿಕೊಂಡೆ. ಮೊಮ್ಮಕ್ಕಳ ಜೊತೆ ಕಾಲ ಕಳೆಯಬಹುದು, ಸೊಸೆಯಂದಿರರ ಕೈಯಿಂದ ರುಚಿಯಾದ ತಿಂಡಿಯನ್ನ ತಿನ್ನಬಹುದು ಅಂತ ಕನಸು ಕಟ್ಟಿಕೊಂಡೆ. ಏನು ಮಾಡಲಿ, ಈ ದೇಹದ ಆಸೆಯೇ ನನ್ನನ್ನು ಮೋಸ ಮಾಡಿಬಿಟ್ಟಿತು. ಹೀಗೆ ಹೇಳುತ್ತಾ ರಾಮಣ್ಣನವರು ತಮ್ಮ ತಲೆಯನ್ನ ತಮ್ಮ ಕೈಯಿಂದ ಚಚ್ಚಿಕೊಂಡರು ಮತ್ತು ಕಣ್ಣೀರು ಒರೆಸುತ್ತಾ ಮತ್ತೆ ಮುಂದೆ, ಜಾನಕಿ, ಮನೆ ಬಿಟ್ಟು ಬರೋದಕ್ಕೂ ಮೊದಲು ನನ್ನ ಮನಸ್ಸಿನಲ್ಲಿ ಒಂದು ಚಿಂತನೆ ಬಂದಿತ್ತು. ನಮ್ಮ 2 ಸೊಸೆಯಂದಿರರು ತುಂಬಾ ಚುರುಕು ಸ್ವಭಾವದವರು. ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಯಾರಿಗೂ ಗೌರವ ಕೊಡುವುದೇ ಇಲ್ಲ ಅಂತ. ಯಾವಾಗಲಾದರೂ ಏನಾದರೂ ತಪ್ಪು ಮಾತು ಆಡಿದರೆ ನಾನು ಅದನ್ನ ಹೇಗೆ ಸಹಿಸಲಿ? ಹೀಗೆ ಹೇಳುತ್ತಿರುತ್ತಿದ್ದಾಗ ದಮ್ಮು ರೋಗದಿಂದ ಬಳಲುತ್ತಿದ್ದ ರಾಮಣ್ಣನವರಿಗೆ ಅಕಸ್ಮಾತ್ ತೀವ್ರ ಕೆಮ್ಮು ಶುರುವಾಯಿತು. ಸ್ವಲ್ಪ ಹೊತ್ತು ನಿರಂತರವಾಗಿ ಕೆಮ್ಮುತ್ತಾ ಕುಳಿತರು. ನಂತರ ಸ್ವಲ್ಪ ತಾಳ್ಮೆ ಪಡೆದು ಮತ್ತೆ, ಜಾನಕಿ, ಕ್ಷಣಿಕ ಸುಖದ ಆಸೆಯ ಮುಂದೆ ನನ್ನ ಆತ್ಮ ಗೌರವವು ಮೊಣಕಾಲೂರಿತು. ಮಕ್ಕಳು ಒಂದೇ ಸಲ ಕರೆಯುತ್ತಿದ್ದಂತೆ ತುಂಬಾ ಖುಷಿಯಿಂದ ಅವರ ನಗರಕ್ಕೆ ಬಂದು ಬಿಟ್ಟೆ. ಈ ವೃದ್ಧಾಪ್ಯದಲ್ಲಿ ನರಕಕ್ಕಿಂತಲೂ ಕೆಟ್ಟ ಜೀವನ ನಡೆಸಲು. ಆದರೆ ಜಾನಕಿ, ಈಗ ತುಂಬಾ ಯೋಚನೆ ಮಾಡಿದ ಮೇಲೆ ನಾನು ನಿರ್ಧಾರ ತೆಗೆದುಕೊಂಡಿದ್ದೇನೆ. ಇನ್ನು ನಾನು ಯಾರ ಮಾತನ್ನು ಕೇಳುವುದಿಲ್ಲ. ನೀನು ಕೂಡ ನನಗೆ ಇಲ್ಲಿ ಉಳಿಯಲು ಹೇಳಬಾರದು ಅಂತ ಹೇಳಿದರು. 82 ವರ್ಷದ ರಾಮಣ್ಣನವರು ತಮ್ಮ ಸ್ವರ್ಗವಾಸಿ ಪತ್ನಿಯ ಚಿತ್ರದ ಕಡೆ ನೋಡುತ್ತಾ ಹೀಗೆ ಬಡಬಡಿಸುತ್ತಿದ್ದರು. ಎಷ್ಟೋ ದಿನಗಳಿಂದ ಹೃದಯದಲ್ಲಿ ಹೂತಿಟ್ಟಿದ್ದ ದುಃಖ ಇಂದು ಕಣ್ಣೀರು ರೂಪದಲ್ಲಿ ಹೊರಬಂದಿತು. ಹೇಳುವುದಕ್ಕೆ ಅವರಿಗೊಂದು ತುಂಬಿದ ಕುಟುಂಬವಿತ್ತು, ಮಕ್ಕಳು, ಸೊಸೆಯಂದಿರರು, ಮೊಮ್ಮಕ್ಕಳು. ಆದರೆ ಇಷ್ಟೊಂದು ಜನ ಇದ್ದರೂ ಅವರ ಮನದ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇರಲಿಲ್ಲ. ಇವರು ನನ್ನವರು ಎಂದು ಹೇಳಿಕೊಳ್ಳುವ ಒಬ್ಬರೂ ಇರಲಿಲ್ಲ. ಆದ್ದರಿಂದಲೇ ಅವರು ತಮ್ಮ ಹೆಂಡತಿಯ ಚಿತ್ರದ ಜೊತೆ ಮನದ ಭಾರವನ್ನು ಕಡಿಮೆ ಮಾಡಿಕೊಂಡು ಬಿಡುತ್ತಿದ್ದರು. ಅವಳು ಎಲ್ಲ ಮಾತನ್ನ ಕೇಳುತ್ತಿದ್ದಾಳೆ ಎಂದು ಅವರಿಗೆ ಅನಿಸುತ್ತಿತ್ತು. ವಾಸ್ತವವಾಗಿ 1 ವರ್ಷದ ಹಿಂದೆ ಅವರ ಪತ್ನಿ ಜಾನಕಿ ವಿಧಿವಶರಾಗಿದ್ದರು. ಅದಕ್ಕೂ ಮೊದಲು ರಾಮಣ್ಣನವರು ತಮ್ಮ ಹೆಂಡತಿಯೊಂದಿಗೆ ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು. ಕೃಷಿ ಕೆಲಸ ಮಾಡುತ್ತಿದ್ದರು. ಮಕ್ಕಳಿಂದ ದೂರವೇ ಇದ್ದರೂ ಆ ವೃದ್ಧ ದಂಪತಿ ತಮ್ಮ ಜೀವನದಲ್ಲಿ ಸಂತೋಷವಾಗಿದ್ದರು. ಒಬ್ಬರನ್ನೊಬ್ಬರು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ತಮ್ಮದೇ ಚಿಕ್ಕ ಲೋಕದಲ್ಲಿ ತೃಪ್ತರಾಗಿದ್ದರು. ಅವರಿಗೆ 2 ಮಕ್ಕಳು, ಇಬ್ಬರು ನಗರದಲ್ಲಿಯೇ ವಾಸವಾಗಿದ್ದರು. ಒಂದು ದಿನ ಜಾನಕಿಯವರಿಗೆ ತುಂಬಾ ಜ್ವರ ಬಂದಿತು. ರಾತ್ರಿ ಔಷಧಿ ತೆಗೆದುಕೊಂಡು ಮಲಗಿದರು. ಆದರೆ ಬೆಳಗ್ಗೆ ಮತ್ತೆ ಎದ್ದೇಳಲೇ ಇಲ್ಲ. ಪತ್ನಿಯ ಮರಣ ರಾಮಣ್ಣನವರ ಹೃದಯವನ್ನ ನೋವಿನಿಂದ ತುಂಬಿಬಿಟ್ಟಿತು. ಅವರ ಜೀವನವೇ ನರಕದಂತೆ ಆಯಿತು. ಮಕ್ಕಳು, ಸೊಸೆಯಂದಿರರು ವಿಧಿ ವಿಧಾನ ಮುಗಿಸಿ ತಮ್ಮ ತಮ್ಮ ಮನೆಗೆ ಹಿಂತಿರುಗಿದರು. ಈಗ ಹಳ್ಳಿಯಲ್ಲಿ ರಾಮಣ್ಣನವರು ಒಬ್ಬರೇ ಉಳಿದರು. 1 ಗ್ಲಾಸ್ ನೀರನ್ನು ಸಹ ತಾವೇ ಎತ್ತಿಕೊಂಡು ಕುಡಿದವರಲ್ಲ. 1 ಟವೆಲ್ ಅನ್ನು ತೊಳೆದು ಹಾಕಿಕೊಳ್ಳದವರು ಈಗ ಎಲ್ಲಾ ಕೆಲಸವನ್ನು ತಾವೇ ಮಾಡಿಕೊಳ್ಳಬೇಕಾಯಿತು. ತಮ್ಮ ಬಟ್ಟೆಗಳನ್ನು ತಾವೇ ತೊಳೆಯುತ್ತಿದ್ದರು. ಒಲೆ ಮೇಲೆ ರೊಟ್ಟಿ ಬೇಯಿಸುತ್ತಿದ್ದರು. ಒಲೆಯ ಹೊಗೆ ಏಳುತ್ತಿದ್ದಾಗ ಕೆಮ್ಮು ಬರುತ್ತಿತ್ತು. ಸುಟ್ಟ ಹೊತ್ತಿದ ರೊಟ್ಟಿಯನ್ನು ಉಪ್ಪು, ಈರುಳ್ಳಿ ಜೊತೆ ಹೇಗೋ ನುಂಗಿಬಿಡುತ್ತಿದ್ದರು. ಆದರೆ ಆ ಸ್ವಾದ, ರುಚಿ ಇಲ್ಲದ ಊಟ ತಿನ್ನುತ್ತಾ ಇದ್ದಾಗಲೇ ಹೆಂಡತಿಯ ಕೈಯಿಂದ ಮಾಡಿದ ಊಟ ನೆನಪಾಗುತ್ತಿತ್ತು. ಕಣ್ಣು ತೆವವಾಗುತ್ತಿದ್ದವು. ಅವರ ಏಕಾಂತ ಎಷ್ಟು ಹೆಚ್ಚಾಯಿತು ಎಂದರೆ ತಮ್ಮ ಹೆಂಡತಿಯ ಚಿತ್ರವನ್ನು ಯಾವಾಗಲೂ ತಮ್ಮ ಕೈಯಲ್ಲಿ ಹಿಡಿದುಕೊಂಡೇ ಇರುತ್ತಿದ್ದರು. ಮನಸ್ಸಿಗೆ ಬಂದದ್ದನ್ನೆಲ್ಲ ಆ ಚಿತ್ರದ ಜೊತೆ ಹೇಳುತ್ತಿದ್ದರು. ಗ್ರಾಮದ ಕೆಲವರು ಅವರನ್ನ ನೋಡಿ ಹಾಸ್ಯ ಮಾಡುತ್ತಿದ್ದರು. ಆದರೆ
ಅವರ ಪಕ್ಕದ ಮನೆಯವರು ಅವರ ಸ್ಥಿತಿಯನ್ನ ಅರ್ಥ ಮಾಡಿಕೊಂಡಿದ್ದರು. ಇದು ರಾಮಣ್ಣನವರು ಹುಚ್ಚು ಅಲ್ಲ, ಏಕಾಂತವೇ ಅವರನ್ನ ಒಳಗೆ ತಿಂದು ಹಾಕುತ್ತಿದೆ ಎಂದು ಅವರಿಗೆ ಗೊತ್ತಿತ್ತು. ಅವರ ಈ ಸ್ಥಿತಿಯನ್ನ ನೋಡಿ ಪಕ್ಕದ ಮನೆಯವರು ದೊಡ್ಡ ಮಗನಿಗೆ ಫೋನ್ ಮಾಡಿ ಅವರ ಮಾನಸಿಕ ಸ್ಥಿತಿ ಬಗ್ಗೆ ವಿವರಿಸಿ ಅವರನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಎಂದು ಹೇಳಿದರು. ಆದರೆ ವೃದ್ಧಮಾವನನ್ನು ತಮ್ಮ ಜೊತೆ ಇಟ್ಟುಕೊಳ್ಳಲು ಇಬ್ಬರೂ ಸೊಸೆಯಂದಿರರು ಸಮ್ಮತಿಸಲೇ ಇಲ್ಲ. ಆದರೂ ಜನರ ಲಜ್ಜೆಯ ಭಯದಿಂದ ಇಬ್ಬರು ಮಕ್ಕಳು ತಂದೆಯನ್ನು ತಮ್ಮ ಜೊತೆ ನಗರಕ್ಕೆ ಕರೆದುಕೊಂಡು ಬಂದರು. ರಾಮಣ್ಣನವರು ಕೂಡ ರುಚಿಯಾದ ಊಟ ಸಿಗುತ್ತದೆ ಎಂಬ ಚಿಕ್ಕ ಆಶೆಯನ್ನು ಹೃದಯದಲ್ಲಿ ಇಟ್ಟುಕೊಂಡು ತುಂಬಾ ಖುಷಿಯಿಂದ ಮಕ್ಕಳ ಜೊತೆ ನಗರಕ್ಕೆ ಬಂದರು. ಇಬ್ಬರು ಮಕ್ಕಳು ಒಟ್ಟಿಗೆ ನಿರ್ಧರಿಸಿದರು, ಅಪ್ಪನನ್ನು ನಾವು ತಲಾ ಒಂದೊಂದು ತಿಂಗಳು ನಮ್ಮ ಬಳಿ ಇಟ್ಟುಕೊಳ್ಳೋಣ ಅಂತ. ಮೊದಲು ದೊಡ್ಡ ಮಗ ಅವರನ್ನು ತನ್ನ ಮನೆಗೆ ಕರೆದುಕೊಂಡು ಹೋದನು. ಮೊಮ್ಮಕ್ಕಳ ಜೊತೆ ನಗುತ್ತಾ ಮಾತನಾಡುತ್ತಾ ಸಮಯ ಚೆನ್ನಾಗಿ ಕಳೆಯುತ್ತದೆ ಎಂದುಕೊಂಡ ರಾಮಣ್ಣನವರ ಮನಸ್ಸಿನಲ್ಲಿ ದೊಡ್ಡ ಮಗನ ಮನೆಗೆ ಹೋಗುವ ಬಗ್ಗೆ ತುಂಬಾ ಉತ್ಸಾಹ ಇದ್ದಿತು. ಮನೆ ತಲುಪುತ್ತಿದ್ದಂತೆಯೇ ಅವರು ಸುತ್ತಮುತ್ತ ನೋಡತೊಡಗಿದರು. ಇನ್ನೇನು ನನ್ನ ಮೊಮ್ಮಗಳು ಓಡಿ ಬಂದು ನನ್ನನ್ನು ಅಪ್ಪಿಕೊಳ್ಳುತ್ತಾರೆ, ಎಷ್ಟೋ ಹೊತ್ತು ನಗುತ್ತಾ ಮಾತನಾಡುತ್ತೇವೆ ಎಂದುಕೊಂಡರು. ಆದರೆ ಸ್ವಲ್ಪ ಹೊತ್ತು ಕಳೆದರೂ ಯಾರೂ ಅವರ ಹತ್ತಿರ ಬರಲಿಲ್ಲ. ಅವರು ತಮ್ಮ ಮಗನೇ, ರೋಹಿತ್ ಮತ್ತು ಪೂಜಾ ಎಲ್ಲಿದ್ದಾರೆ? ಕಾಲೇಜಿಗೆ ಹೋಗಿದ್ದಾರಾ ಅಂತ ಕೇಳಿದರು. ದೊಡ್ಡ ಮಗ ಉತ್ತರಿಸುತ್ತಾ, ಇಲ್ಲ ಅಪ್ಪ, ಅವರು ಈ ನಗರದಲ್ಲಿಯೇ ಇಲ್ಲ. ನಾವು ಅವರಿಬ್ಬರನ್ನ ಮುಂಬೈಯಲ್ಲಿರುವ ಒಂದು ದೊಡ್ಡ ಯೂನಿವರ್ಸಿಟಿಗೆ ಸೇರಿಸಿದ್ದೇವೆ. ಈಗ ಅವರು ಅಲ್ಲಿದ್ದುಕೊಂಡೇ ಓದುತ್ತಿದ್ದಾರೆ. ತಿಂಗಳಿಗೆ ಒಮ್ಮೆ ಅಥವಾ 2 ಬಾರಿ ಮಾತ್ರ ಬರುತ್ತಾರೆ ಅಂತ ಹೇಳಿದ. ಇದನ್ನು ಕೇಳಿ ರಾಮಣ್ಣನವರು ಬೆರಗಾಗಿ ಕಾಲ ಎಷ್ಟು ಬದಲಾಗಿದೆ ಎಂದು ಮನದಲ್ಲಿಯೇ ಯೋಚಿಸಿದರು. ಆದರೆ ಇನ್ನೊಂದು ಆಶ್ಚರ್ಯ ಇನ್ನೂ ಬಾಕಿ ಇದ್ದಿತು. ಕೆಲವು ಗಂಟೆಗಳ ನಂತರ ಅವರಿಗೆ ತಿಳಿಯಿತು, ಅವರ ಸೊಸೆಯ ತಾಯಿ ಕೂಡ ಅದೇ ಮನೆಯಲ್ಲಿ ವಾಸಿಸುತ್ತಿದ್ದಾರೆ ಅಂತ. ತಮ್ಮ ಬೀಗುತಿಯನ್ನು ತಮ್ಮ ಮಗನ ಮನೆಯಲ್ಲಿ ನೋಡಿದಾಗ ರಾಮಣ್ಣನವರಿಗೆ ಸ್ವಲ್ಪ ಅಸೌಕರ್ಯ ಅನಿಸಿತು. ಆದರೂ ಮನಸ್ಸಿಗೆ ಸಮಾಧಾನ ಹೇಳಿಕೊಂಡು ಅಲ್ಲಿಯೇ ಉಳಿಯಲು ಶುರು ಮಾಡಿದರು. ಮಗನ ಮನೆಯಲ್ಲಿ ಅವರಿಗೇನೋ ದಿನಕ್ಕೆ 2 ಹೊತ್ತಿನ ಊಟ ಸಿಗುತ್ತಿತ್ತು. ಆದರೆ ಅವರು ಬಯಸುತ್ತಿದ್ದ ಆ ಸೌಹಾರ್ದತೆ, ಆ ಆತ್ಮೀಯತೆ ಅದು ಎಲ್ಲಿಯೂ ಕಾಣಿಸಲಿಲ್ಲ. ಮಗ, ಸೊಸೆ ಮತ್ತು ಸೊಸೆಯ ತಾಯಿ ಮೂವರು ಒಟ್ಟಿಗೆ ಕುಳಿತು ಹಲವು ಬಗೆಯ ರುಚಿಯಾದ ತಿಂಡಿಗಳನ್ನ ತಿಂದು ನಗುತ್ತಾ ಮಾತನಾಡುತ್ತಿದ್ದರು. ಆದರೆ ರಾಮಣ್ಣನವರಿಗೆ ಮಾತ್ರ ಅವರ ಕೊಠಡಿಗೆ ಬೇಳೆ, ರೊಟ್ಟಿ ಕಳುಹಿಸಲಾಗುತ್ತಿತ್ತು. ಏಕೆಂದರೆ ಅವರ ಮಗನೇ ಅವರಿಗೆ ಕೊಠಡಿಯಿಂದ ಹೊರಗೆ ಬರಬೇಡ ಎಂದು ಹೇಳಿದ್ದ. ಮನೆಯೊಳಗೆ ನಗುವ ಶಬ್ದಗಳು, ಜೋರಾದ ಮಾತುಕತೆಗಳು ಕೇಳಿಸುತ್ತಿದ್ದವು. ಆದರೆ ಈ ಎಲ್ಲದರಿಂದಲೂ ರಾಮಣ್ಣನವರನ್ನ ದೂರವಿಟ್ಟಿದ್ದರು. ತಮ್ಮದೇ ಮಗನ ಮನೆಯಲ್ಲಿ ಇಂತಹ ವರ್ತನೆ ಕಂಡು ಅವರು ಮನಸ್ಸಿನಲ್ಲಿಯೇ ತಮ್ಮ ಹೆಂಡತಿಯ ಚಿತ್ರದ ಜೊತೆ ಮಾತನಾಡುತ್ತಾ, ಜಾನಕಿ, ನೀನು ಎಂದಾದರೂ ಎತ್ತರಕ್ಕೆ ನದಿ ಹರಿಯುವುದನ್ನ ನೋಡಿದ್ದೀಯಾ? ಇಲ್ಲಿ ನೋಡು, ಸ್ವಂತ ತಂದೆ ಆದವನು ಒಂದು ಆತ್ಮೀಯತೆಗೆ, ಒಂದು ಒಳ್ಳೆಯ ಊಟಕ್ಕೆ ಹಾತೊರೆಯುತ್ತಿದ್ದಾನೆ. ಆದರೆ ನಮ್ಮ ಸುಪುತ್ರ ತನ್ನ ಅತ್ತೆಯನ್ನು ಕುಳ್ಳಿರಿಸಿ ರುಚಿಯಾದ ಅಡುಗೆಯನ್ನ ಸವಿಯುತ್ತಾ ಅವರಿಗೆ ಊಟ ಮಾಡಿಸುತ್ತಿದ್ದಾನೆ. ಅವರ ಜೊತೆ ನಗುತ್ತಾ ಮಾತನಾಡುತ್ತಿದ್ದಾನೆ. ನಾನು ಏನಾದರೂ ಕೇಳಿದರೆ ಸೊಸೆ ಕಟುವಾಗಿ ಹೇಳುತ್ತಾಳೆ, ಮಾವ, ಈ ವಯಸ್ಸಿನಲ್ಲಿ ಎಷ್ಟು ನಿಯಮ ಪಾಲಿಸುತ್ತೀರೋ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತದೆ ಅಂತ. ಆದರೆ ಅವಳ ತಾಯಿಯು ವೃದ್ಧೆಯೇ ಅಲ್ವಾ? ಅವಳು ಇವೆಲ್ಲ ತಿಂದು ಅನಾರೋಗ್ಯಕ್ಕೆ ಒಳಗಾಗುವುದಿಲ್ಲವೇ? ಹೇ ಪರಮೇಶ್ವರ, ನಿನ್ನ ಲೀಲೆ ಅಪಾರ ಅಂತ ಹೇಳುತ್ತಿದ್ದರು. ಕೆಲವು ದಿನಗಳು ಹೀಗೆ ಕಳೆಯಿತು. ಒಂದು ದಿನ ರಾಮಣ್ಣನವರು ತಮ್ಮ ಕೊಠಡಿಯಿಂದ ಹೊರಬಂದರು. ಅವರನ್ನ ಹೊರಗೆ ನೋಡುತ್ತಿದ್ದಂತೆ ಸೊಸೆ ಮತ್ತು ಅವಳ ತಾಯಿ ತಿರಸ್ಕಾರದ ನೋಟ ಹಾಕಿದರು. ಅವರ ಪ್ರೈವಸಿಗೆ ಅಡ್ಡಿಯಾದಂತೆ ತೋರಿತು. ಅಷ್ಟರಲ್ಲಿ ದೊಡ್ಡ ಮಗ ಮನೆಗೆ ಬಂದನು. ಆಗ ರಾಮಣ್ಣನವರು ಅವನಿಗೆ, ಮಗನೇ, ಇಲ್ಲಿ ನನ್ನ ಮನಸ್ಸಿಗೆ ಏಕೋ ಶಾಂತಿ ಇಲ್ಲ. ನನ್ನನ್ನು ಚಿಕ್ಕ ಮಗನ ಮನೆಗೆ ಬಿಟ್ಟು ಬಿಡು. ಕನಿಷ್ಠ ಅಲ್ಲಿ ಮಕ್ಕಳ ಜೊತೆ ಇದ್ದರೆ ಮನಸ್ಸು ಹಗುರವಾಗಬಹುದು ಅಂತ ಹೇಳಿದರು. ಇದನ್ನು ಕೇಳುತ್ತಿದ್ದಂತೆಯೇ ಸೊಸೆ ಮತ್ತು ಅವಳ ತಾಯಿಯ ಮುಖದಲ್ಲಿ ಮಂದಹಾಸ ಮೂಡಿತು. ತಂದೆಯ ಮಾತಿನಂತೆ ದೊಡ್ಡ ಮಗ ಅವರನ್ನು ಚಿಕ್ಕ ಮಗನ ಮನೆಗೆ ಬಿಟ್ಟು ಬಂದನು. ಅಲ್ಪ ಸ್ವಲ್ಪ ಉಳಿದಿದ್ದ ಆಸೆಯನ್ನು ಹಿಡಿದುಕೊಂಡು ರಾಮಣ್ಣನವರು ಚಿಕ್ಕ ಮಗನ ಮನೆಗೆ ಬಂದರು. ಆದರೆ ಚಿಕ್ಕ ಸೊಸೆ ದೊಡ್ಡ ಸೊಸೆಗೆ ಹೋಲಿಸಿದರೆ ಇನ್ನು 2 ಹೆಜ್ಜೆ ಮುಂದೆ ಇದ್ದಳು. ಮಾವನನ್ನ ಮನೆಯಲ್ಲಿ ನೋಡುತ್ತಿದ್ದಂತೆಯೇ ಅವಳು ತಕ್ಷಣ ತನ್ನ ಅಕ್ಕಳಿಗೆ ಫೋನ್ ಮಾಡಿ, ಏನಕ್ಕ, ನಾವು ಒಬ್ಬೊಬ್ಬರು 1 ತಿಂಗಳು ಇಟ್ಟುಕೊಳ್ಳೋಣ ಅಂತ ನಿರ್ಧರಿಸಿರಲಿಲ್ಲವಾ? ಇನ್ನು 20 ದಿನವೂ ಸರಿಯಾಗಿ ಆಗಿಲ್ಲ. ಮತ್ತೆ ಯಾವ ಬೆಟ್ಟ ಕುಸಿದು ಬಿದ್ದಿತು? 20 ದಿನದಲ್ಲಿಯೇ ಮಾವನನ್ನ ನಮ್ಮ ಮನೆಗೆ ಕಳುಹಿಸಿದ್ದೀರಿ ಅಂತ ಕೇಳಿದಳು. ಅತ್ತಿಂದ ಏನೋ ಉತ್ತರ ಬಂದಿರಬಹುದು. ಚಿಕ್ಕ ಸೊಸೆ ಮತ್ತೆ ಕೋಪದಿಂದ,
ಹಾಗಿದ್ದರೆ ನಾವು ಕೂಡ ಅವರನ್ನು ಕೇವಲ 20 ದಿನ ಮಾತ್ರ ಇಟ್ಟುಕೊಳ್ಳುತ್ತೇವೆ. ಸರಿಯಾಗಿ 21ನೆಯ ದಿನ ನಿಮ್ಮ ಮನೆಗೆ ಕಳುಹಿಸುತ್ತೇವೆ ಎಂದು ಹೇಳಿ ಕೋಪದಿಂದ ಫೋನ್ ಅಪ್ಪಳಿಸಿ ಇಟ್ಟಳು. ದೊಡ್ಡ ಮಗನ ಮನೆಯಲ್ಲಿ ಕನಿಷ್ಠ 1 ಕೊಠಡಿಯಾದರೂ ರಾಮಣ್ಣನವರಿಗೆ ಸಿಕ್ಕಿತ್ತು. ಅಲ್ಲಿ ಒಬ್ಬರೇ ಕುಳಿತು ತಮ್ಮ ದುರಾದೃಷ್ಟದ ಮೇಲೆ ಹತ್ತುಕೊಳ್ಳಲು ಅವರಿಗೆ ಅವಕಾಶವಿತ್ತು. ಆದರೆ ಚಿಕ್ಕ ಸೊಸೆಯ ಮನೆಯಲ್ಲಿ ಆ ಕೊಠಡಿಯೂ ಅವರಿಗೆ ಸಿಕ್ಕಲಿಲ್ಲ. ಸೊಸೆ ಮತ್ತು ಮಗ ಸೇರಿ ರಾಮಣ್ಣನವರ ಹಾಸಿಗೆಯನ್ನು ಮನೆಯ ಸ್ಟೋರೂಮ್ನಲ್ಲಿ ಹಾಸಿದರು. ಮಕ್ಕಳಿಗೆ ಅವರ ತಾಯಿ ಕಟ್ಟುನಿಟ್ಟಾಗಿ ಹೇಳಿಬಿಟ್ಟಳು, ತಾತನ ಬಳಿಗೆ ಹೋಗಬಾರದು ಅಂತ. ಮಕ್ಕಳು ಬರೋ ಹೋಗೋ ಸಮಯದಲ್ಲಿ ನೋಡಬೇಕೆಂದರೆ ಕೆಲವೊಮ್ಮೆ ಅವರು ಆಂಗಣಕ್ಕೆ ಬಂದು ದೂರದಿಂದ ಕುಳಿತು ನೋಡುತ್ತಿದ್ದರು. ಆದರೆ ಎಷ್ಟೇ ಮನಸ್ಸಿದ್ದರೂ ಅವರ ಜೊತೆ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ತಮ್ಮ ಕತೆ ಹೇಳಲು ಆಗುತ್ತಿರಲಿಲ್ಲ. ಮಕ್ಕಳು ಅಲ್ಲಿ ಇಲ್ಲಿ ಆಟವಾಡುತ್ತಿದ್ದರು. ಆದರೆ ತಾತನ ಜೊತೆ ಮಾತನಾಡಲು ಅವರಿಗೆ ಧೈರ್ಯ ಇರಲಿಲ್ಲ. ಏಕೆಂದರೆ ತಾಯಿ ನೋಡಿದರೆ ಕೊಠಡಿಗೆ ತೆಗೆದುಕೊಂಡು ಹೋಗಿ ಚೆನ್ನಾಗಿ ಹೊಡೆಯುತ್ತಾಳೆ ಎಂಬ ಭಯ. ಅದಕ್ಕಾಗಿ ರಾಮಣ್ಣನವರು ದೂರ ಕುಳಿತೇ ಮಕ್ಕಳ ತುಂಟಾಟಗಳನ್ನು ನೋಡುತ್ತಾ ಅವರ ಮಾತುಗಳನ್ನು ಕೇಳುತ್ತಾ ಮನಸ್ಸಿನಲ್ಲಿ ಮಾತ್ರ ಸಂತೋಷ ಪಡುತ್ತಿದ್ದರು. ಒಂದು ದಿನ ಬೆಳಿಗ್ಗೆ ಎದ್ದು ಹೊರಗೆ ಚಾಪೆಯ ಮೇಲೆ ಕುಳಿತಿದ್ದರು. ಒಳಗಿನಿಂದ ಚಿಕ್ಕ ಸೊಸೆ ತನ್ನ ಗಂಡನಿಗೆ ಹೇಳುತ್ತಿರುವ ಶಬ್ದ ಕೇಳಿಸಿತು. ರೀ ಕೇಳಿ, ನನ್ನ ಬಳಿ 500 ರೂಪಾಯಿಯ ಹರಿದ ಹಳೆಯ ನೋಟು ಇದೆ. ತರಕಾರಿ ಮಾರುವವನು, ಹಾಲುಗಾರ ಯಾರೂ ಇದನ್ನು ತೆಗೆದುಕೊಳ್ಳುತ್ತಿಲ್ಲ. ನೀವು ಇದನ್ನು ಎಲ್ಲಿಯಾದರೂ ಚಲಾವಣೆ ಮಾಡಿ. ಅದರ ಬದಲಾಗಿ ನನಗೆ ಒಳ್ಳೆಯ ಹೊಸ ನೋಟು ಕೊಡಿ. ಇಂದು ನನ್ನ ಸ್ನೇಹಿತೆಯರ ಜೊತೆ ಪಾರ್ಟಿಗೆ ಹೋಗಬೇಕು ಅಂತ. ರಾಮಣ್ಣನವರು ಸ್ವಭಾವದಿಂದಲೇ ಏನಾದರೂ ತಪ್ಪು ಕಂಡರೆ ತಡೆಯುವವರಾಗಿದ್ದರು. ಮಗ ಹೊರಗೆ ಹೋದ ಮೇಲೆ ಸೊಸೆಯನ್ನು ಕರೆದು ಸಮಾಧಾನವಾಗಿ, ಸೊಸೆ, ಮಕ್ಕಳು ತುಂಬ ತುಂಟರಾಗುತ್ತಿದ್ದಾರೆ. ಸ್ನೇಹಿತೆಯರ ಜೊತೆ ಹೋಗಿ ಸುತ್ತುವುದಕ್ಕಿಂತ ಸ್ವಲ್ಪ ಮಕ್ಕಳ ಕಡೆ ಗಮನ ಕೊಡು. ಈ ವಯಸ್ಸಿನಲ್ಲಿ ಮಕ್ಕಳಿಗೆ ತಾಯಿಯ ಹೆಚ್ಚು ಅಗತ್ಯ ಅಂತ ಹೇಳಿದರು. ಈ ಮಾತು ಕೇಳಿ ಚಿಕ್ಕ ಸೊಸೆಗೆ ಮುಳ್ಳಿನಂತೆ ನಾಟಿತು. ಅವಳು ಕೋಪದಿಂದ ತಿರುಗಿ, ಆದರೆ ನಿಮಗೆ ಏನನಿಸುತ್ತದೆ? ನಾನು ದಿನವಿಡೀ ಅಲೆದಾಡುತ್ತೇನೆ ಅಂತನಾ? ಹೊರಗೆ ಹೋಗದೆ ಮನೆಯಲ್ಲಿಯೇ ಇದ್ದು ನಿಮ್ಮ ಕೆಮ್ಮಿನ ಶಬ್ದವನ್ನು ದಿನವಿಡೀ ಕೇಳುತ್ತಾ ಕೂತಿರಬೇಕಾ? ನಮ್ಮ ಮಕ್ಕಳು ಬಹಳ ಬುದ್ಧಿವಂತರಿದ್ದಾರೆ. ಅವರ ಬಗ್ಗೆ ನೀವು ಚಿಂತಿಸುವ ಅಗತ್ಯವಿಲ್ಲ ಅಂತ ಹೇಳಿದಳು. ಆ ಮಾತುಗಳನ್ನು ಕೇಳಿ ರಾಮಣ್ಣನವರಿಗೆ ಇವಳು ಸೊಸೆಯಲ್ಲ, ಬೆಂಕಿ ಉಗುಳುವ ಜ್ವಾಲಾಮುಖಿ ಅನ್ನಿಸಿತು. ವಯಸ್ಸಿನ ಕಾಲದ ಒತ್ತಡವೇ ದೊಡ್ಡವರನ್ನ ಮನಿಸುತ್ತದೆ. ಒಂದೊಮ್ಮೆ ಕಾಲ ಇದ್ದಿತು, ನನ್ನ ಮುಂದೆ ಯಾರಿಗೂ ಶಬ್ದ ಎತ್ತುವ ಧೈರ್ಯ ಇರಲಿಲ್ಲ. ಆದರೆ ಇಂದು ನಿನ್ನೆ ಮೊನ್ನೆ ಬಂದ ಸೊಸೆಗಳೇ ನನ್ನ ಗೌರವವನ್ನು ತುಳಿಯುತ್ತಿದ್ದಾರೆ. ಮಕ್ಕಳು, ಅವರಿಗೆ ತಮ್ಮ ಹೆಂಡತಿಯ ಸೇವೆ ಮಾಡುವುದರ ಹೊರತು ಬೇರೆ ಕೆಲಸವೇ ಇಲ್ಲ. ಈ ವೃದ್ಧ ತಂದೆ ಅವರ ಲೋಕದಲ್ಲಿಯೇ ಇಲ್ಲದವನಂತೆ. ಹೀಗೆ ಯೋಚಿಸುತ್ತಾ ಅವರ ವೃದ್ಧ ಕಣ್ಣುಗಳು ಅಳುತ್ತಾ ಅಳುತ್ತಾ ಊದಿಕೊಂಡವು. ಅವಮಾನವನ್ನ ನುಂಗಿಕೊಂಡು ಹಾಸಿಗೆಯ ಮೇಲೆ ಬಿದ್ದುಕೊಂಡು ಪತ್ನಿಯ ಚಿತ್ರದ ಕಡೆ ನೋಡುತ್ತಾ ಅಳುತ್ತಾ, ಜಾನಕಿ, ನೀನು ನನ್ನನ್ನು ನಿನ್ನ ಜೊತೆ ತೆಗೆದುಕೊಂಡು ಹೋಗಲಿಲ್ಲ ಏಕೆ? ಈ ವೃದ್ಧಾಪ್ಯದಲ್ಲಿ ನನಗೇಕೆ ಈ ಕಷ್ಟಗಳನ್ನು ಬಿಟ್ಟೆ? ನಾವು ಎಷ್ಟೋ ಬಾರಿ ಮಕ್ಕಳಿಗೆ ಸುಖವಾಗಿರಿ, ದೀರ್ಘಾಯುಷ್ಯವಾಗಿರಿ ಅಂತ ಆಶೀರ್ವಾದ ಕೊಟ್ಟಿದ್ದೇವೆ. ಆದರೆ ಇಂದು ಮನಸ್ಸಿನಲ್ಲಿ ಅವರಿಗಾಗಿ ಶಾಪವೇ ಬರುತ್ತಿದೆ. ನಾಲಾಯಕ, ಉದ್ಧಾರ ಆಗುವುದಿಲ್ಲ ಅನ್ನುವ ಪದಗಳು ಬಾಯಿಗೆ ಬರುತ್ತಾ ಬರುತ್ತಾ ನಿಲ್ಲುತ್ತಿವೆ. ಎಷ್ಟು ಕಷ್ಟಪಟ್ಟು ಮಕ್ಕಳನ್ನು ಬೆಳೆಸಿದೆವು, ಸಮಾಜದಲ್ಲಿ ಹೇಗೆ ಬದುಕಬೇಕು ಎಂದು ಕಲಿಸಿದೆವು. ಇಂದು ಅದೇ ಮಕ್ಕಳು ತಂದೆ ತಾಯಿಯ ಮೌಲ್ಯವನ್ನು ಅರಿತಿಲ್ಲ. ನಾನು ಮೌನವಾಗಿಯೇ ಇರುತ್ತೇನೆ. ಕೆಲವೊಮ್ಮೆ ತಪ್ಪಾಗಿ ಯಾವುದಾದರೂ ಸಲಹೆ ಕೊಟ್ಟರೆ, ಅಪ್ಪ ನೀವು ಮೌನವಾಗಿರಿ, ನಿಮಗೆ ಅರ್ಥವಾಗುವುದಿಲ್ಲ ಅನ್ನುತ್ತಾರೆ. ನಿಜ ಹೇಳಬೇಕೆಂದರೆ ಒಂದು ಭರ್ಜರಿ ಏಟು ಚಪ್ಪರಿಸಿ ಬಿಡಬೇಕು ಅನಿಸುತ್ತದೆ. ಆದರೆ ಏನು ಮಾಡಲಿ, ಮೌನವಾಗಿರುವುದೇ ಒಳಿತು ಅಂತ ತಡೆದುಕೊಳ್ಳುತ್ತೇನೆ ಅಂತ ಹೇಳುತ್ತಿದ್ದರು. ಅಷ್ಟರಲ್ಲಿ ಅವರಿಗೆ ಜಾನಕಿ ತಮ್ಮನ್ನು ಸಮಾಧಾನಪಡಿಸುತ್ತಿರುವಂತೆ ಅನಿಸಿತು. ನೀವು ಮನಸ್ಸು ಚಿಕ್ಕದಾಗಿಸಿಕೊಳ್ಳಬೇಡಿ. ಅವರು ಮಕ್ಕಳು, ತಪ್ಪು ಮಾಡುತ್ತಾರೆ. ಆದರೆ ನೀವು ದೊಡ್ಡವರು, ಕನಿಷ್ಠ ದಿನಕ್ಕೆ 2 ಹೊತ್ತಿನ ಊಟವಾದರೂ ಕೊಡುತ್ತಿದ್ದಾರೆ ಅಲ್ಲವಾ? ಬೇಡವಾದ ವಿಚಾರಗಳನ್ನು ಯೋಚಿಸಬೇಡಿ ಅಂತ. ರಾಮಣ್ಣನವರಿಗೆ ನಿಜವಾಗಿಯೇ ಜಾನಕಿ ಮಾತನಾಡಿದಂತೆ ಅನುಭವವಾಯಿತು. ಇಲ್ಲ ಜಾನಕಿ, ನನ್ನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ಎಂದು ಬಡಬಡಿಸುತ್ತಾ ನಿದ್ರೆಗೆ ಜಾರಿದರು. ಅಚಾನಕ್ಕಾಗಿ ಎಚ್ಚರಗೊಂಡರು. ದೇಹವೆಲ್ಲ ಬೆವರಿನಿಂದ ತೊಯ್ದಿತ್ತು. ಸುತ್ತಲೂ ನೋಡಿದರೂ ಜಾನಕಿ ಎಲ್ಲಿಯೂ ಕಾಣಲಿಲ್ಲ. ಮುಂದಿನ ದಿನ ಬೆಳಿಗ್ಗೆ ಅವರು ಒಂದು ನಿರ್ಧಾರ ಮಾಡಿಕೊಂಡರು.
ಇಲ್ಲಿ ಉಳಿಯುವುದಕ್ಕಿಂತ ನನ್ನ ಹಳ್ಳಿಗೆ ಹಿಂತಿರುಗುವುದೇ ಉತ್ತಮ ಅಂತ. ಅದರಂತೆ ಒಂದು ಹಳೆಯ ಬ್ಯಾಗಿನಲ್ಲಿ ತಮ್ಮ ಬಟ್ಟೆಗಳನ್ನು ಹಾಕಿಕೊಂಡು ಸಿದ್ಧರಾದರು. ಹೊರಗೆ ಬಂದಾಗ ಮಗ ಮತ್ತು ಸೊಸೆ ಆಶ್ಚರ್ಯದಿಂದ ಅವರನ್ನು ನೋಡಿದರು. ಯಾರು ಏನು ಕೇಳುವ ಮುನ್ನವೇ ಅವರು, ಮಗನೇ, ಈಗ ನಾನು ಇಲ್ಲಿ ಇರಲು ಬಯಸುವುದಿಲ್ಲ. ನನ್ನನ್ನು ಸ್ಟೇಷನ್ವರೆಗೆ ಬಿಟ್ಟು ಬಿಡು. ಮುಂದೆ ನಾನು ಸ್ವತಃ ಹೋಗುತ್ತೇನೆ ಅಂತ ಹೇಳಿದರು. ಇದನ್ನು ಕೇಳುತ್ತಿದ್ದಂತೆಯೇ ಚಿಕ್ಕ ಸೊಸೆಯ ಮುಖದಲ್ಲಿ ಹರ್ಷ ಹೊಳೆಯಿತು. ಹೌದು, ನಾನು ಮೊದಲೇ ಹೇಳುತ್ತಿದ್ದೆ, ಮಾವನವರಿಗೆ ಇಲ್ಲಿ ಇರಲು ಮನಸ್ಸು ಬರಲ್ಲ. ಅವರಿಗೆ ತಮ್ಮ ಹಳ್ಳಿಯೇ ಇಷ್ಟ. ಅಲ್ಲೇ ತಮ್ಮ ಪೂರ್ತಿ ಜೀವನ ಕಳೆದವರವರು. ಏನು ನಿಂತಿದ್ದೀರಾ? ಬೇಗ ಸ್ಟೇಷನ್ಗೆ ಬಿಡಿ, ನಿಮಗೂ ಆಫೀಸ್ಗೆ ಹೋಗಬೇಕಿದೆ ಎಂದು ಹೇಳಿ ಚಿಕ್ಕ ಸೊಸೆ ತನ್ನ ಕೆಲಸದಲ್ಲಿ ತೊಡಗಿಕೊಂಡಳು. ಹೆಂಡತಿಯ ಮಾತನ್ನು ಪಾಲಿಸುತ್ತಾ ಚಿಕ್ಕ ಮಗ ರಾಮಣ್ಣನವರನ್ನ ರೈಲು ನಿಲ್ದಾಣಕ್ಕೆ ಬಿಡಲು ಬಂದನು. ಜೇಬಿನಿಂದ ಒಂದು 500 ರೂಪಾಯಿಯ ಒಂದು ನೋಟನ್ನು ತೆಗೆದು ತಂದೆಗೆ ಕೊಡುತ್ತಾ, ಇದನ್ನು ಇಟ್ಟುಕೊಳ್ಳಿ ಅಪ್ಪ, ದಾರಿಯಲ್ಲಿ ಉಪಯೋಗಕ್ಕೆ ಬರುತ್ತದೆ ಅಂತ ಹೇಳಿದನು. ರಾಮಣ್ಣನವರು ಗಮನದಿಂದ ನೋಡಿದರು. ಅದೇ ಹಳೆಯ ಹರಿದ ನೋಟು. ಹಾಲುಗಾರನು ತೆಗೆದುಕೊಳ್ಳದ, ತರಕಾರಿ ಮಾರುವವನು ಒಪ್ಪದ ನೋಟು ಅದಾಗಿತ್ತು. ಒಮ್ಮೆ ಮಗನ ಮುಖದ ಕಡೆ ನೋಡಿದರು. ಮತ್ತೊಮ್ಮೆ ಆ ಮಸಿ ಹಿಡಿದ ಮಧ್ಯದಲ್ಲಿ ಹರಿದ ನೋಟಿನ ಕಡೆ ನೋಡಿದರು. ಒಂದು ಕ್ಷಣ ಅವರಿಗೆ ಆ ನೋಟನ್ನು ಹಿಂತಿರುಗಿಸಿ, ಇದನ್ನು ನೀನೇ ಇಟ್ಟಿಕೋ, ನಿನ್ನ ದಯೆ ಇಲ್ಲದೆ ನಿನ್ನ ತಂದೆ ತನ್ನ ಮನೆಗೆ ಹೋಗಬಹುದು ಎಂದು ಹೇಳಬೇಕು ಅನಿಸಿತು. ಆದರೆ ಅವರು ಮಾತನಾಡುವ ಮೊದಲೇ ಮಗನು, ಅದು ಏನಂದ್ರೆ ಅಪ್ಪ, ನಗರದಲ್ಲಿ ಖರ್ಚು ತುಂಬ ಜಾಸ್ತಿ, ಸಂಬಳ ಕಡಿಮೆ, ಇದಕ್ಕಿಂತ ಹೆಚ್ಚು ಹಣ ಕೊಡಲು ನನ್ನಿಂದ ಆಗಲ್ಲ ಅಂತ ಹೇಳಿಬಿಟ್ಟ. ಮಗನ ಮಾತು ಕೇಳಿ ರಾಮಣ್ಣನವರು ಮನದೊಳಗಿನ ಕೋಪವನ್ನು ಮೌನವಾಗಿ ನುಂಗಿಕೊಂಡು, ಮಗನೇ, ನಿಮ್ಮಿಬ್ಬರನ್ನು ಒಳ್ಳೆಯ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಸೇರಿಸಿದ್ದಾಗ ನಾನು ತಿಂಗಳಿಗೆ ಕೇವಲ 3,000 ರೂಪಾಯಿ ಗಳಿಸುತ್ತಿದ್ದೆ. ಅದರಲ್ಲಿ 1,000 ರೂಪಾಯಿ ನಿಮ್ಮ ಓದಿಗೆ ಮಾತ್ರ ಖರ್ಚಾಗುತ್ತಿತ್ತು. ಆಗಲೂ ಬೆಲೆ ಏರಿಕೆ ಕಡಿಮೆ ಇರಲಿಲ್ಲ. ನೀವು ಸ್ನೇಹಿತರನ್ನ ನೋಡಿ ಹೊಸ ಆಟಿಕೆ, ಒಳ್ಳೆಯ ಬಟ್ಟೆ ಬಿಡುತ್ತಿದ್ದೀರಿ. ನೀವು ಒಂದು ಕೇಳಿದರೆ ನಾನು 2 ತಂದು ಕೊಡುತ್ತಿದ್ದೆ. ಸರಿ, ಅದು ಆ ಕಾಲದ ಮಾತು ಅಂತ ಹೇಳುತ್ತಾ ಒಂದು ಆಳವಾದ ನಿಟ್ಟುಸಿರು ಬಿಡಿದರು. ಆದರೆ ಅಷ್ಟರಲ್ಲಿ ಮಗ ರೈಲಿನಿಂದ ಇಳಿದು ಹೋಗಿದ್ದ. ರೈಲು ನಿಧಾನವಾಗಿ ಮುಂದೆ ಸಾಗತೊಡಗಿತು. ಹಳ್ಳಿಯ ಮನೆಗೆ ತಲುಪಿದಾಗ ರಾಮಣ್ಣನವರಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿತು. ತಲೆಯ ಪಗಡಿಯನ್ನ ತೆಗೆದು ಬೆವರನ್ನ ಒರೆಸಿ ಹಾಸಿಗೆ ಮೇಲೆ ಬಿದ್ದುಕೊಂಡರು. ಆಹಾ, ಇಲ್ಲಿ ಎಷ್ಟು ಶಾಂತಿ ಇದೆ. ಆದರೆ ಮತ್ತೆ ಅದೇ ಹೊಗೆ ಉಗುಳುವ ಒಲೆ, ಮತ್ತೆ ಅದೇ ಏಕಾಂತ. ಆದರೂ ಒಂದು ಸಮಾಧಾನ. ಯಾರಿಂದಲೂ 2 ಕಟು ಮಾತು ಕೇಳದೆ ಮನಃಶಾಂತಿಯಿಂದ ಊಟ ಮಾಡಬಹುದು ಅಂತ. ಮನಸ್ಸಾದರೆ ರೊಟ್ಟಿ ಮಾಡಿ ತಿನ್ನುತ್ತಿದ್ದರು, ಇಲ್ಲದಿದ್ದರೆ ದುಃಖದಿಂದ ಹಾಸಿಗೆಯಲ್ಲಿಯೇ ಮಲಗಿರುತ್ತಿದ್ದರು. ಹೀಗೆ ಅವರ ದೇಹ ಇನ್ನಷ್ಟು ಕುಗ್ಗತೊಡಗಿತು, ಆರೋಗ್ಯ ಕೆಡತೊಡಗಿತು. ಕೆಲವೊಮ್ಮೆ ನೆರೆಹೊರೆಯವರು ಬಂದು ಔಷಧಿ ಕೊಟ್ಟು ಹೋಗುತ್ತಿದ್ದರು. ದಮ್ಮಿನ ಕಾಯಿಲೆಯಿಂದ ಅವರ ಸ್ಥಿತಿ ಮತ್ತಷ್ಟು ಹದಗೆಟ್ಟಿತು. ಬಲಹೀನತೆಯಿಂದ ಅವರಿಗೆ ರೊಟ್ಟಿ ಮಾಡುವುದಕ್ಕೂ ಸಾಧ್ಯವಾಗಲಿಲ್ಲ. ಹಸಿದ ಹೊಟ್ಟೆಯಲ್ಲಿಯೇ ಹಾಸಿಗೆಯಲ್ಲಿ ಬಿದ್ದಿರುತ್ತಿದ್ದರು. ನೆರೆಹೊರೆಯವರು ಮಕ್ಕಳಿಗೆ ಫೋನ್ ಮಾಡಿ ಸುದ್ದಿ ನೀಡಿದರು. ಆದರೆ ತಮ್ಮದೇ ಜೀವನದಲ್ಲಿ ತೊಡಗಿಸಿಕೊಂಡಿದ್ದ ಇಬ್ಬರು ಮಕ್ಕಳು ತಂದೆಯನ್ನ ನೋಡಲು ಹೋಗಬೇಕು ಎಂಬ ಅಗತ್ಯವೇ ಅನುಭವಿಸಲಿಲ್ಲ. ಹಸಿವಿನಿಂದ ಕಾಯಿಲೆಯಿಂದ ಅವರ ಸ್ಥಿತಿ ದಿನೇ ದಿನೇ ಕೆಡತೊಡಗಿತು. ಕೊನೆಗೆ ಹಳ್ಳಿಯವರು ಕೂಡ ಮಕ್ಕಳಿಗೆ ಸುದ್ದಿ ಕಳಿಸುವುದನ್ನೇ ನಿಲ್ಲಿಸಿದರು. ಇವರು ಈಗ ತಂದೆಯ ಅಂತಿಮ ದರ್ಶನಕ್ಕಷ್ಟೇ ಬರುತ್ತಾರೆ ಎಂಬ ನಿರಾಶೆ. ಒಂದು ದಿನ ಅವರ ಸ್ಥಿತಿ ತುಂಬಾ ಗಂಭೀರವಾಯಿತು. ಹಾಸಿಗೆ ಹಿಡಿದರು. ಎದ್ದು ಕುಳಿತುಕೊಳ್ಳುವುದಕ್ಕೂ ಮಾತನಾಡುವುದಕ್ಕೂ ಆಗದಂತಾಯಿತು. ನೆರೆಹೊರೆಯವರು ಮತ್ತೆ ಫೋನ್ ಮಾಡಿ, ನಿಮ್ಮ ತಂದೆಯ ಸ್ಥಿತಿ ತುಂಬ ಗಂಭೀರವಾಗಿದೆ, ಬೇಗ ಬಂದು ನೋಡಿ, ಇಲ್ಲದಿದ್ದರೆ ಕೊನೆಯ ಸಲ ಕಾಣುವುದಕ್ಕೂ ಆಗುವುದಿಲ್ಲ ಅಂತ ಹೇಳಿದರು. ಇದನ್ನು ಕೇಳುತ್ತಿದ್ದಂತೆಯೇ ಇಬ್ಬರು ಸೊಸೆಯಂದಿರರ ಮನದಲ್ಲಿ ವಿಚಿತ್ರವಾದ ಹರ್ಷದ ಅಲೆ ಓಡಿತು. ಒಳ್ಳೆಯದೇ ಆಯಿತು, ಈಗ ದಿನ ದಿನದ ತೊಂದರೆ ಮುಗಿಯುತ್ತದೆ. ಯಾವಾಗಲೂ ಕೆಮ್ಮು, ಜ್ವರ, ಇಲ್ಲಿ ನೋವು ಅಲ್ಲಿ ನೋವು ಅನ್ನುವುದು. ನಮ್ಮ ಜೀವನವೇ ತುಂಬ ವ್ಯಸ್ತವಾಗಿರುವಾಗ ಹಾಸಿಗೆಯಲ್ಲಿ ಬಿದ್ದಿರುವ ವೃದ್ಧನ ಸೇವೆ ಮಾಡಲು ಯಾರಿಗೆ ತಾನೇ ಸಮಯ ಇರುತ್ತದೆ ಅಂದುಕೊಳ್ಳುತ್ತಾ ಇಬ್ಬರು ಸೊಸೆಯಂದಿರರು ತಮ್ಮ ಗಂಡಂದಿರರ ಜೊತೆ ಬೇಗನೆ ಹಳ್ಳಿಗೆ ಬಂದರು. ಮನೆ ಒಳಗೆ ಕಾಲಿಟ್ಟ ಕ್ಷಣವೇ ಅವರ ಮುಖದಲ್ಲಿ ಕೃತಕ ದುಃಖ, ಶೋಕದ ಮುಖವಾಡ ಗೋಚರಿಸಿತು. ಎದೆ ಬಡಿಯುತ್ತಾ ಜೋರಾಗಿ ಅಳುತ್ತಾ, ಅಯ್ಯೋ ಮಾವನವರೇ ಎಂದು ಆಕ್ರಂದನ ಮಾಡಿದರು. ಹಳ್ಳಿಯ ಎಲ್ಲರಿಗೂ ಗೊತ್ತಿತ್ತು, ದೇವರಂತೆ ಗೌರವಿಸುತ್ತೇವೆ ಎಂಬ ಈಗ ನಾಟಕ ಮಾಡುವ ಈ ಸೊಸೆಯಂದಿರರು ಬದುಕಿದ್ದಾಗ ಅವರಿಗೆ ಗೌರವದ 2 ಹೊತ್ತಿನ ಊಟವೂ ಕೊಡಲಿಲ್ಲ ಅಂತ. 2 ಗಂಟೆಗಳ ಕಾಲ
ಅಳುವ ನಾಟಕ ಮಾಡಿದ ಮೇಲೆ ಹಸಿವು ಆಯಿತು. ತಮ್ಮ ಜೊತೆ ತಂದಿದ್ದ ಚಿಪ್ಸ್, ಬಿಸ್ಕೆಟ್, ಸ್ಯಾಂಡ್ವಿಚ್ಗಳನ್ನು ಒಂದು ಕೊಠಡಿಯಲ್ಲಿ ಗುಪ್ತವಾಗಿ ಹೋಗಿ ತಿಂದು ಹೊಟ್ಟೆ ತುಂಬಿಸಿಕೊಂಡು ಮತ್ತೆ ಹೊರಗೆ ಬಂದು ಶೋಕ ನಾಟಕ ಮುಂದುವರಿಸಿದರು. ರಾಮಣ್ಣನವರು ಹಾಸಿಗೆಯಲ್ಲೇ ನಿಶ್ಚಲರಾಗಿ ಬಿದ್ದಿದ್ದರು. ಎದ್ದು ಕುಳಿತುಕೊಳ್ಳಲು ಕೂಡ ಸಾಧ್ಯವಿರಲಿಲ್ಲ. ಮಾತನಾಡಲು ಆಗುತ್ತಿರಲಿಲ್ಲ. ಆದರೆ ಎಲ್ಲವನ್ನ ನೋಡುತ್ತಿದ್ದರು, ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತಿದ್ದರು. ವೃದ್ಧಾಪ್ಯದ ಕೊನೆಯ ಹಂತಕ್ಕೆ ಬಂದಾಗ ಮನುಷ್ಯನ ಸ್ಥಿತಿ ಹೇಗೆ ರಸ್ತೆ ಬದಿಯಲ್ಲಿ ಬಿದ್ದಿರುವ ಕಲ್ಲಿನಂತೆ ಅಸ್ತಿತ್ವವಿಲ್ಲದಂತಾಗುತ್ತದೆ ಎಂಬುದನ್ನು ರಾಮಣ್ಣನವರು ತುಂಬ ಆಳವಾಗಿ ಅನುಭವಿಸುತ್ತಿದ್ದರು. ರಕ್ತ ಸಂಬಂಧಗಳು ಒಂದೇ ಕ್ಷಣದಲ್ಲಿ ಬೇರೆಯಾಗಿ ಬಿಡುತ್ತವೆ ಅನಿಸಿತು. ಅವರನ್ನು ನೋಡಲು ನೆರೆಹೊರೆಯವರು, ತಮ್ಮ ಬಂಧುಗಳು ಬೆಳಗ್ಗೆಯಿಂದಲೇ ಬರುತ್ತಿದ್ದರು. ಯಾರಾದರೂ ಮನೆಯೊಳಗೆ ಬಂದರೆ ತಕ್ಷಣ ಮಕ್ಕಳು ಮತ್ತು ಸೊಸೆಯಂದಿರರ ಮುಖ ಉದುರುತ್ತಿತ್ತು. ದೊಡ್ಡ ಮಗ ಹೇಳುತ್ತಿದ್ದ, ಏನು ಹೇಳಲಿ, ಕೊನೆಯ ಸಮಯ, ಹೆಚ್ಚು ನೋವು ಅನುಭವಿಸದಿದ್ದರೆ ಸಾಕು, ಇಲ್ಲದಿದ್ದರೆ ನಮಗೂ ಕೆಲಸದಿಂದ ಸಮಯ ಸಿಗುವುದೇ ಇಲ್ಲ ಅಂತ. ಅದಕ್ಕೆ ಚಿಕ್ಕ ಮಗ ಮತ್ತಷ್ಟು ಸೇರಿಸಿ, ಈಗಲೇ ಅಪ್ಪನನ್ನ ಬೆಡ್ನಿಂದ ಕೆಳಕ್ಕೆ ಇಳಿಸಿ ಬಿಡೋಣ, ಯಾವಾಗ ಕರೆ ಬರುತ್ತದೆಯೋ ಗೊತ್ತಿಲ್ಲ ಅಂತ ನನ್ನ ಅನಿಸಿಕೆ ಅಂತ ಹೇಳಿದ. ಹಾಗೆ ಅನ್ನುತ್ತಲೇ ಇಬ್ಬರು ಸೊಸೆಯಂದಿರರು ಜೋರಾಗಿ ಅಳಲು ಆರಂಭಿಸುತ್ತಿದ್ದರು. ಅವರು ನಿಜವಾಗಿಯೂ ಪರಮಾತ್ಮನ ಪಾದ ಸೇರಿಬಿಟ್ಟಂತೆ. ರಾಮಣ್ಣನವರು ಶಾಂತವಾಗಿ ಈ ನಾಟಕವನ್ನ ನೋಡುತ್ತಿದ್ದರು. ಅವರನ್ನು ನೆಲಕ್ಕೆ ಮಲಗಿಸಿದ ಕ್ಷಣ ಇಡೀ ಹಳ್ಳಿಯ ಜನ ಅಲ್ಲಿಗೆ ಬಂದಿತು. ದೊಡ್ಡ ಸೊಸೆ ಕಾಲು ಒತ್ತುತ್ತಿದ್ದಳು. ಜನರ ಮೆಚ್ಚುಗೆ ಪಡೆಯಲು ಚಿಕ್ಕ ಸೊಸೆ ಪುರಾಣ ಓದಲಿಕ್ಕೆ ಕುಳಿತಳು. ಮಕ್ಕಳು ಈಗಾಗಲೇ ಚಿತೆಗೆ ಬೇಕಾದ ಕಟ್ಟಿಗೆಗಳನ್ನು ಮತ್ತು ಪೂಜಾ ಸಾಮಗ್ರಿಗಳನ್ನು ಕೂಡ ತರಿಸಿಕೊಂಡಿದ್ದರು. ಆದರೆ ರಾಮಣ್ಣನವರು ಇನ್ನೂ ಉಸಿರಾಡುತ್ತಲೇ ಇದ್ದರು. ಸಂಜೆಯಾದಾಗ ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದರು. ಜನರು ಹೋದ ತಕ್ಷಣ ಒಳ್ಳೆಯವರು ಎಂಬ ಮುಖವಾಡ ಕಳಚಿ ಬಿದ್ದಿತು. ಆಗ ಚಿಕ್ಕ ಸೊಸೆ, ಅಕ್ಕ, ನಿಮ್ಮ ಅನಿಸಿಕೆ ಏನು? ಮಾವನಿಗೆ ಮುಕ್ತಿ ಯಾವಾಗ ಸಿಗುತ್ತೆ ಅಂತ ಕೇಳಿದಳು. ದೊಡ್ಡ ಸೊಸೆ ಆಳವಾದ ನಿಟ್ಟುಸಿರು ಬಿಡುತ್ತಾ, ಯಾರಿಗೆ ಗೊತ್ತು, ಆದಷ್ಟು ಬೇಗನೆ ಮುಕ್ತಿ ಸಿಕ್ಕರೆ ಒಳ್ಳೆಯದು, ನಮ್ಮದನ್ನು ನಾವು ಹಂಚಿಕೊಂಡು ನಮ್ಮ ಮನೆಗೆ ಹೋಗಬಹುದು ಅಂದಳು. ಅಷ್ಟರಲ್ಲಿ ಚಿಕ್ಕ ಸೊಸೆ, ಆದರೆ ಅಕ್ಕ, ಒಂದು ಮಾತು, ಅತ್ತೆಯ ದೊಡ್ಡ ಹಾರ ಇದೆಯಲ್ಲ, ಅದನ್ನು ನಾನು ತೆಗೆದುಕೊಳ್ಳುತ್ತೇನೆ, ಬಹಳ ದಿನದಿಂದ ಅದನ್ನು ಧರಿಸೋಕೆ ಕಾಯುತ್ತಿದ್ದೆ ಅಂತ ಹೇಳಿದಳು. ದೊಡ್ಡ ಸೊಸೆ ನಗುತ್ತಾ, ಸರಿ, ಹಾರ ನೀನು ಇಟ್ಟುಕೋ. ಆಗ ಅತ್ತೆಯ ಭಾರವಾದ ಬಂಗಾರದ ಬಳೆಗಳು ನನ್ನದು, ಅವನ್ನ ಮಾರಿಬಿಟ್ಟು ಹೊಸ ಡಿಸೈನ್ ಮಾಡಿಸಿಕೊಳ್ಳುತ್ತೇನೆ, ಬಂಗಾರದ ಅಂಗಡಿಯಲ್ಲಿ ಡಿಸೈನ್ ಕೂಡ ಆಯ್ಕೆ ಮಾಡಿದ್ದೇನೆ ಅಂದಳು. ಈ ಮಾತುಗಳನ್ನು ಕೇಳುತ್ತಾ ರಾಮಣ್ಣನವರ ಹೃದಯ ಒಳಗೆ ಒಡೆಯುತ್ತಿತ್ತು. ಅವರಿಗೆ ಒಮ್ಮೆ ಕೂಗಿ ಇಡೀ ಹಳ್ಳಿಗೆ ತಮ್ಮ ಮಕ್ಕಳ ನಿಜ ಸ್ವರೂಪ ಹೇಳಿಬಿಡಬೇಕು ಅನಿಸಿತು. ಆದರೆ ದೇಹದಲ್ಲಿ ಶಕ್ತಿ ಎಲ್ಲಿತ್ತು? ಮಾತು ಹೊರಬರುವ ಸ್ಥಿತಿಯೇ ಇರಲಿಲ್ಲ. ಪಕ್ಕದಲ್ಲೇ ಕುಳಿತಿದ್ದ ಮಕ್ಕಳು ಮಾತನ್ನ ಮುಂದುವರಿಸಿದರು. ದೊಡ್ಡ ಮಗ ಹೇಳಿದ, ತಮ್ಮ, ಬಹಳ ದಿನಗಳಿಂದ ನಮ್ಮ ಮನೆಯಲ್ಲಿ ದೊಡ್ಡ ಸಮಾರಂಭವೇ ನಡೆದಿಲ್ಲ. ಆದರೆ ಅಪ್ಪನ ಪುಣ್ಯತಿಥಿಗೆ ಇಡೀ ಹಳ್ಳಿಗೆ ತೋರಿಸೋಣ, ನಾವು ಯಾರಿಗಿಂತಲೂ ಕಡಿಮೆ ಇಲ್ಲ ಅಂತ. ಪೂರಿ ಬಾಜಿ, ಪನ್ನೀರ್ ಬಾಜಿ, ಸಿಹಿಯಲ್ಲಿ ಶಿರಾ ಹಲ್ವಾ, ಗುಲಾಬ್ ಜಾಮೂನ್, ರಸ್ಮಲಾಯ್ ಎಲ್ಲವೂ ಇಡೋಣ. ರಸ್ಮಲಾಯ್ ಅಂದರೆ ಅಪ್ಪನಿಗೆ ತುಂಬ ಇಷ್ಟ ಅಂತ. ಆ ರುಚಿಗಳ ಹೆಸರು ಕೇಳುತ್ತಿದ್ದಂತೆಯೇ ರಾಮಣ್ಣನವರ ಬಾಯಿಯಲ್ಲಿ ನೀರು ಬಂದಿತು. ಮನದಲ್ಲಿ ಒಂದು ನೋವು ಕಾಡಿತು. ನನ್ನ ಪುಣ್ಯತಿಥಿಯನ್ನು ನಾನು ಬದುಕಿದ್ದಾಗಲೇ ಮಾಡಿಬಿಟ್ಟಿದ್ದರೆ, ಹೊಟ್ಟೆ ತುಂಬ ತಿಂದಿದ್ದರೆ, ಬದುಕಿದ್ದಾಗಲೇ ಆತ್ಮ ತೃಪ್ತಿಯಾಗುತ್ತಿತ್ತು ಅಂತ. ಅವರು ಎಷ್ಟೋ ಕಾಲದಿಂದ ಆ ರುಚಿಗೆ ಹಾತೊರೆಯುತ್ತಿದ್ದರು. ನೆನಪಾದ ಕ್ಷಣವೇ ಬಾಯಲ್ಲಿ ಲಾಲಾರಸ ಹರಿಯತೊಡಗಿತು. ಅದನ್ನು ನೋಡಿ ಚಿಕ್ಕ ಸೊಸೆ ಹರ್ಷದಿಂದ, ನೋಡಿ, ಈಗ ಮಾವನ ಬಾಯಿಂದ ಲಾಲಾರಸ ಬರುತ್ತಿದೆ. ಹಿರಿಯರು ಹೇಳುತ್ತಾರೆ, ಮರಣಶಯ್ಯೆಯಲ್ಲಿರುವವನ ಬಾಯಿಂದ ಲಾಲಾರಸ ಬಂದರೆ ಅಂತಿಮ ಸಮಯ ಬಂದಿದೆ ಅಂತ ಅಂದಳು. ಇನ್ನು ಎಲ್ಲರೂ ಆತುರದಿಂದ ಅವರ ಮರಣದ ನಿರೀಕ್ಷೆಯಲ್ಲಿ ಇದ್ದರು. ಆದರೆ 3 ದಿನಗಳು ಕಳೆದವು. ಇಬ್ಬರು ಮಕ್ಕಳು ಪರಸ್ಪರ ನೋಡಿಕೊಂಡು ಯೋಚಿಸುತ್ತಿದ್ದರು, ಇನ್ನು ಏಕೆ ಅಪ್ಪನ ಆತ್ಮ ಅಂಟಿಕೊಂಡಿದೆ ಅಂತ. ಎಲ್ಲರೂ ಮನೆಯಲ್ಲಿಯೇ ಇದ್ದರು. ರಾಮಣ್ಣನವರ ಪ್ರಾಣ ಯಾವುದೋ ಕಾರಣದ ನಿರೀಕ್ಷೆಯಲ್ಲಿ ಸಿಕ್ಕಿಕೊಂಡಂತೆಯೇ ಇತ್ತು. ಇನ್ನು ಅಪ್ಪನಿಗೆ ಯಾರನ್ನ ನೋಡಬೇಕು ಅಂದೋ ಆಸೆ ಇದೆ ಎಂದು ಮಕ್ಕಳು ಗೊಂದಲದಿಂದ ಮಾತನಾಡುತ್ತಿದ್ದರು. ಅಷ್ಟರಲ್ಲಿ ಹಳ್ಳಿಯ ಮಾನ್ಯ ಹಿರಿಯರೊಬ್ಬರು ವಿಚಾರಿಸಲು ಮನೆಗೆ ಬಂದರು. ಅವರು ನಾಡಿ ನೋಡಿ ಶಾಂತವಾದ ಧ್ವನಿಯಲ್ಲಿ, ಮಕ್ಕಳೇ, ಕೆಲವೊಮ್ಮೆ ಅಪೂರ್ಣವಾದ ಆಸೆಯು ಪ್ರಾಣವನ್ನ ಹಿಡಿದುಕೊಂಡಿರುತ್ತದೆ.
ಅವರಿಗೆ ಇಷ್ಟವಾದ ಯಾವುದಾದರೂ ತಿನಿಸು ಮಾಡಿ ತಿನ್ನಿಸಿ, ಅವರ ಮನದಲ್ಲಿ ಅದೇ ಆಸೆ ಉಳಿದಿರಬಹುದು ಅಂತ ಹೇಳಿದರು. ಸೊಸೆಯಂದಿರರು ತಕ್ಷಣ ಅಡಿಗೆ ಮನೆಗೆ ಹೋಗಿ ದೇಶಿ ತುಪ್ಪದಲ್ಲಿ ರವೆಯ ಹಲ್ವಾ ಮಾಡಿದರು. ಹಲ್ವಾದ ಸುಗಂಧವೇ ರಾಮಣ್ಣನವರ ಮನಸ್ಸನ್ನ ಹಸನ್ಮುಖಗೊಳಿಸಿತು. ದೊಡ್ಡ ಮಗ ಒಂದು ಚಮಚ ಹಲ್ವಾ ಬಾಯಿಗೆ ಹಾಕಿದ. ಆಶ್ಚರ್ಯ ಅಂದರೆ ಅವರು ತುಂಬಾ ಸಂತೋಷದಿಂದ ತಿನ್ನಲು ಆರಂಭಿಸಿದರು. ಕಣ್ಣು ಮಿಟುಕಿಸುವಷ್ಟರಲ್ಲಿ ಪೂರ್ಣ ಪಾತ್ರೆ ಖಾಲಿಯಾಯಿತು. ಆದರೆ ಮರಣದ ನಿರೀಕ್ಷೆಯಲ್ಲಿ ಕುಳಿತಿದ್ದ ಸೊಸೆಯಂದಿರರ ಸಹನೆ ಕಡಿಮೆ ಆಗತೊಡಗಿತು. ಚಿಕ್ಕ ಸೊಸೆ ಕೋಪದಿಂದ, ನಾನು ನನ್ನ ಸಾಮಾನುಗಳನ್ನು ಸಿದ್ಧಪಡಿಸಿಕೊಳ್ಳುತ್ತೇನೆ, ಇನ್ನು ಇಲ್ಲಿ ಉಳಿಯಲು ನನಗೆ ಆಗುವುದಿಲ್ಲ, ಯಾರಾದರೂ ಸಾಯುವುದನ್ನು ಕಾಯಲು ನಾವು ಬಂದಿಲ್ಲ ಅಂತ ಹೇಳಿದಳು. ದೊಡ್ಡ ಸೊಸೆ ಕೂಡ ಕಿಡಿಕಾರಿದಳು, ಹೌದಾ, ನಾವು ಮಾತ್ರ ಕೆಲಸವಿಲ್ಲದವರು ಅಲ್ವಾ, 20 ದಿನ ನಾವು ಸೇವೆ ಮಾಡಿದೆವು, ನಿನ್ನಿಂದ 1 ವಾರವೂ ಆಗಲಿಲ್ಲ ಅಂತ. ಇವರಿಬ್ಬರ ನಡುವೆ ಜೋರಾದ ವಾಗ್ವಾದ ಶುರುವಾಯಿತು. ಮಕ್ಕಳು ಕೂಡ ಜಗಳಕ್ಕೆ ಇಳಿದರು. ಮನೆಯಲ್ಲಿ ಗದ್ದಲ ಎದ್ದಿತು. ಹಳ್ಳಿಯವರು ನೋಡಲು ಸೇರಿದರು. ಹಿರಿಯರು ಅವರ ಜಗಳ ತಡೆಯುತ್ತಾ, ಲಜ್ಜೆ ಇಲ್ಲವೇ ನಿಮಗೆ? ನಿಮ್ಮ ತಂದೆ ಮರಣಶಯ್ಯೆಯಲ್ಲಿ ಇದ್ದಾರೆ, ಅವರ ಮುಂದೆ ನಿಮ್ಮದು ಈ ರೀತಿ ಜಗಳವೇ ಅಂತ ಹೇಳಿದರು. ಆದರೂ ಅವರಿಗೆ ಯಾರಿಗೂ ವ್ಯತ್ಯಾಸ ಆಗಲಿಲ್ಲ. ಇನ್ನೊಂದೆಡೆ ಸ್ವಲ್ಪ ಆಹಾರ ಹೊಟ್ಟೆಗೆ ಸೇರಿದುದರಿಂದ ರಾಮಣ್ಣನವರ ದೇಹದಲ್ಲಿ ಮತ್ತೆ ಚೈತನ್ಯ ಮೂಡಿತು. ಕೈಗಳು ಕದಲಿದವು, ಕಣ್ಣು ತೆರೆದವು, ಸ್ವಲ್ಪ ಮಾತನಾಡುವ ಶಕ್ತಿಯೂ ಬಂದಿತು. ಇದನ್ನು ನೋಡಿ ಮಕ್ಕಳು ಮತ್ತು ಸೊಸೆಯಂದಿರರು ಬೆಚ್ಚಿಬಿದ್ದರು. ರಾತ್ರಿ ಕಳೆಯಿತು. ಬೆಳಗ್ಗೆ ದೊಡ್ಡ ಮಗ ಹಾಲು ಮತ್ತು ಬ್ರೆಡ್ ಕೂಡ ತಿನ್ನಿಸಿದ. ಮನೆಗೆ ಹಿಂತಿರುಗಲು ಸಿದ್ಧವಾಗುತ್ತಿದ್ದಾಗ ಒಬ್ಬ ಹಿರಿಯರು ಹೇಳಿದರು, ನಿಮ್ಮ ತಾಯಿ ತಂದೆಯ ಕಾರಣವೇ ನೀವು ಇಂದು ಈ ಮಟ್ಟಕ್ಕೆ ಬಂದಿದ್ದೀರಿ. ಈಗ ನಿಮ್ಮ ತಂದೆಯದು ನಿಮ್ಮ ಹೊಣೆಗಾರಿಕೆ ಆಗಿದೆ. ವೃದ್ಧ ತಂದೆ ತಾಯಿಯನ್ನ ನೋಡಿಕೊಳ್ಳುವುದು ಮಕ್ಕಳ ಕರ್ತವ್ಯ ಅಂತ. ಇದನ್ನು ಕೇಳುತ್ತಿದ್ದಂತೆಯೇ ಚಿಕ್ಕ ಸೊಸೆ ತನ್ನ ಗಂಡನನ್ನ ಬದಿಗೆ ಕರೆದು, ರೀ ಕೇಳ್ರಿ, ಮಾವನನ್ನು ನಮ್ಮ ಜೊತೆ ಕರೆದುಕೊಂಡು ಹೋಗುವ ವಿಚಾರವೇ ಬೇಡ, ನಾನು ಅವರ ಸೇವೆ ಮಾಡಲು ಸಾಧ್ಯವಿಲ್ಲ ಅಂದಳು. ದೊಡ್ಡ ಸೊಸೆ ಕೂಡ ನಿಧಾನವಾಗಿ, ಅವಶ್ಯವಿಲ್ಲದ ತೊಂದರೆ ತೆಗೆದುಕೊಳ್ಳಬೇಡಿ, ಹಾಸಿಗೆಯಲ್ಲಿರುವ ನಿಮ್ಮ ತಂದೆಯನ್ನ ನೋಡಿಕೊಳ್ಳಲು ನನಗೆ ಆಗುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಳು. ಮಕ್ಕಳು ತಂದೆಯನ್ನ ಕರೆದುಕೊಂಡು ಹೋಗಲು ಹಿಂಜರಿದರು. ಇದನ್ನೆಲ್ಲ ಕೇಳಿದ ರಾಮಣ್ಣನವರ ಕಣ್ಣುಗಳು ನೀರಿನಿಂದ ತುಂಬಿದವು. ಅವರು ತಮ್ಮ 2 ಕೈ ಜೋಡಿಸಿ, ನೀವು ನಿಮ್ಮ ಮನೆಗಳಿಗೆ ಹೋಗಿ, ನಾನು ಇಲ್ಲಿ ಹೇಗೆ ಇರಬೇಕು ಅನ್ನೋದನ್ನು ನಾನು ನೋಡಿಕೊಳ್ಳುತ್ತೇನೆ ಅಂತ ಹೇಳಿದರು. ಅಷ್ಟೇ ಸಾಕಿತ್ತು. ಎಲ್ಲರೂ ತಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ಮೌನವಾಗಿ ಹೊರಟು ಹೋದರು. 5 ದಿನಗಳಿಂದ ನಡೆಯುತ್ತಿದ್ದ ನಾಟಕಕ್ಕೆ ತೆರೆ ಬಿದ್ದಿತು. ಕೆಲವು ದಿನಗಳಲ್ಲಿ ರಾಮಣ್ಣನವರ ಆರೋಗ್ಯ ಸ್ವಲ್ಪ ಸುಧಾರಿಸಿತು. ಆದರೆ ಮನಸ್ಸು ತುಂಬ ಗಾಯಗೊಂಡಿತ್ತು. ಅವರು ತಮ್ಮ ಸ್ವರ್ಗಸ್ಥ ಪತ್ನಿ ಜಾನಕಿಯವರ ಚಿತ್ರದ ಮುಂದೆ ಕುಳಿತು, ಇದೇನಾ ನಮ್ಮ ಸಂತಾನ? ಇಂಥ ಮಕ್ಕಳು ಇರುವುದಕ್ಕಿಂತ ಮಕ್ಕಳೇ ಇಲ್ಲದಿದ್ದರೆ ಉತ್ತಮವಾಗಿತ್ತು ಅಂತ ಹೇಳುತ್ತಿದ್ದರು. ಜೀವನ ಪೂರ್ತಿ ಮಕ್ಕಳ ಆಸೆಗಳನ್ನು ಈಡೇರಿಸಿದರು. ಕಷ್ಟಗಳನ್ನು ತಾವು ಸಹಿಸಿದರು. ಆದರೆ ಮಕ್ಕಳಿಗೆ ಕಷ್ಟದ ಅರಿವು ಸಹ ಆಗಲು ಬಿಡಲಿಲ್ಲ. ಇಂದು ಅದೇ ಮಕ್ಕಳು ತಮ್ಮ ಜೀವಿತದಲ್ಲಿಯೇ ಚಿತೆಯನ್ನು ಸಿದ್ಧಪಡಿಸಿದ್ದರು. ಅವರ ಮರಣದ ನಿರೀಕ್ಷೆಯಲ್ಲಿ ಕುಳಿತಿದ್ದರು. ಮರಣ ಬಾರದಾದಾಗ ಅವರನ್ನು ಜೀವಂತವಾಗಿಯೇ ಬಿಟ್ಟು ಹೊರಟು ಹೋದರು. ರಾಮಣ್ಣನವರಿಗೆ ಈಗ ಅರಿವಾಯಿತು. ವೃದ್ಧಾಪ್ಯದ ದೊಡ್ಡ ನೋವು ಅಂದರೆ ಅದು ದೇಹದ ಕಾಯಿಲೆಯಲ್ಲ, ಅದು ತನ್ನವರ ನಿರ್ಲಕ್ಷ್ಯ ಅಂತ. ಇದೀಗ ಅವರ ಮುಂದೆ ಒಂದು ಪ್ರಶ್ನೆ ಇದ್ದಿತು. ಉಳಿದ ಜೀವನವನ್ನು ಅವಮಾನದಲ್ಲಿ ಕಳೆಯಬೇಕಾ ಅಥವಾ ಸ್ವಾಭಿಮಾನದಿಂದ ಹೊಸ ನಿರ್ಧಾರ ತೆಗೆದುಕೊಳ್ಳಬೇಕಾ ಅಂತ. ಇದೇ ಸಂತಾನ ವೃದ್ಧಾಪ್ಯದ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ನನ್ನ ಸ್ವಾಭಿಮಾನವನ್ನು ಇಷ್ಟು ನೋಯಿಸಿದೆ. ನಾನು ಬದುಕಿದ್ದರೂ ಸತ್ತವನಂತೆ ಅನಿಸುತ್ತಿದೆ. ಹೀಗೆ ಆತ್ಮಾವಲೋಕನ ಮಾಡುತ್ತಾ ಒಂದು ದಿನ ರಾಮಣ್ಣನವರು ಒಂದು ಮಹತ್ವದ ನಿರ್ಧಾರ ಕೈಗೊಂಡರು. ಅವರು ಹಳ್ಳಿಯ ಮುಖ್ಯಸ್ಥರನ್ನ ಕರೆಯಿಸಿ ತಮ್ಮ ತೀರ್ಮಾನವನ್ನು ತಿಳಿಸಿಯೇ ಬಿಟ್ಟರು. ಅವರ ಮಾತು ಕೇಳಿ ಮುಖ್ಯಸ್ಥರು ಆಶ್ಚರ್ಯಚಕಿತರಾದರು. ರಾಮಣ್ಣ, ಇಂಥ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಇನ್ನೊಮ್ಮೆ ಯೋಚಿಸು ಎಂದರು. ರಾಮಣ್ಣನವರು ಶಾಂತವಾಗಿ ಉತ್ತರಿಸುತ್ತಾ, ಬಹಳ ಆಲೋಚಿಸಿ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಈ ತೀರ್ಮಾನ ತೆಗೆದುಕೊಂಡಿದ್ದೇನೆ. ನನ್ನ ಸ್ವಂತ ಮಕ್ಕಳ ನಿರ್ಲಕ್ಷ್ಯ ನನ್ನನ್ನು ಒಳಗಿನಿಂದಲೇ ಮುರಿದು ಬಿಟ್ಟಿದೆ. ಈಗ ನನಗೆ ಬೇರೆ ದಾರಿ ಕಾಣುತ್ತಿಲ್ಲ ಎಂದರು. ಮುಖ್ಯಸ್ಥರು ನಿರಾಶೆಯಿಂದ, ಸರಿ, ನಿನ್ನ ಇಚ್ಛೆ ಎಂದು ಒಪ್ಪಿದರು. ಮುಂದಿನ 2 ದಿನಗಳಲ್ಲಿ ರಾಮಣ್ಣನವರು ತಮ್ಮ ನಿರ್ಧಾರವನ್ನು ಕಾರ್ಯರೂಪಕ್ಕೆ ತಂದರು. ನಂತರ ಕಣ್ಣೀರಿನಿಂದ ತುಂಬಿದ ಕಣ್ಣುಗಳೊಂದಿಗೆ ವೃದ್ಧಾಶ್ರಮಕ್ಕೆ ತೆರಳಿದರು. ಸುಮಾರು 6 ತಿಂಗಳು ಕಳೆದವು. ಒಂದು ದಿನ ಗ್ರಾಮದ ಮುಖ್ಯಸ್ಥರು ರಾಮಣ್ಣನವರ 2 ಮಕ್ಕಳಿಗೆ ಫೋನ್ ಮಾಡಿ ತಿಳಿಸಿದರು, ನಿಮ್ಮ ತಂದೆ ಇಹಲೋಕ ತ್ಯಜಿಸಿದ್ದಾರೆ ಅಂತ.
ತಂದೆಯ ಮನೆ, ಜಮೀನು, ಆಸ್ತಿ ಹಂಚಿಕೆಯ ಬಗ್ಗೆ ಇಬ್ಬರು ಮಕ್ಕಳು ಈಗಾಗಲೇ ತೀರ್ಮಾನ ಮಾಡಿಕೊಂಡಿದ್ದರು. ಎಲ್ಲ ಸಿದ್ಧತೆಯೊಂದಿಗೆ ಅವರು ಹಳ್ಳಿಗೆ ಬಂದರು. ಕಣ್ಣೀರು ಸುರಿಸುತ್ತಾ ತಂದೆಗೆ ಅಂತಿಮ ವಿಧಿ ನೆರವೇರಿಸಿದರು. ಆದರೆ ಮನೆಗೆ ತಲುಪಿದ ಕೂಡಲೇ ನೆರೆಹೊರೆಯವರು ಮತ್ತು ಬಂಧುಗಳು ಹೊರಟು ಹೋಗುವ ನಿರೀಕ್ಷೆಯನ್ನ ಮಾಡದೆ ನಾಲ್ವರು ಕಣ್ಣು ತಪ್ಪಿಸಿ ತಂದೆಯ ಕೋಣೆಯ ಬಾಗಿಲು ತೆರೆದರು. ಅವರ ಮುಖದಲ್ಲಿ ಕುತಂತ್ರದ ನಗು ಇದ್ದಿತು. ಇಬ್ಬರು ಮಕ್ಕಳ ಕಣ್ಣ ಮುಂದೆ ಹಣದ ಕಂತೆಗಳು ಕುಣಿಯುತ್ತಿದ್ದವು. ಇಬ್ಬರು ಸೊಸೆಯಂದಿರರು ತಮ್ಮ ಅತ್ತೆಯ ಬಂಗಾರದ ಆಭರಣಗಳಿಗಾಗಿ ಆತುರದಿಂದ ನೋಡುತ್ತಿದ್ದರು. ದೊಡ್ಡ ಮಗ ಅಲ್ಮಾರಿಯನ್ನ ತೆರೆದು ತಾಯಿ ಆಭರಣಗಳನ್ನ, ಆಸ್ತಿ ದಾಖಲೆಗಳನ್ನ ಇಡುವ 2 ಪೆಟ್ಟಿಗೆಗಳನ್ನ ಹೊರತೆಗೆದನು. ಹುಡುಕಾಡಿದರೆ ಅವುಗಳ ಕೀಲಿಯೂ ಸಿಕ್ಕಿತು. ದೊಡ್ಡ ಸೊಸೆ ಉತ್ಸಾಹದಿಂದ ಮೊದಲ ಪೆಟ್ಟಿಗೆಯನ್ನ ತೆರೆದಳು. ಆದರೆ ಎಲ್ಲರ ಮುಖದಲ್ಲೂ ನಿರಾಸೆ ಮೂಡಿತು. ಅಯ್ಯೋ, ಇಲ್ಲಿ ಅತ್ತೆಯ ಆಭರಣ ಇರಬೇಕಾಗಿತ್ತು. ಆದರೆ ಇದೇನು? ನಿಮ್ಮ ಬಾಲ್ಯದ ಫೋಟೋಗಳು, ಈ ಚಿಕ್ಕ ಆಟಿಕೆಗಳು, ಇವೆಲ್ಲವನ್ನ ಪೆಟ್ಟಿಗೆಯಲ್ಲಿ ಇಡುತ್ತಾರಾ ಎಂದು ದೊಡ್ಡ ಸೊಸೆ ತುಚ್ಛವಾಗಿ ಹೇಳಿ ಒಂದು ಆಟಿಕೆಯನ್ನ ಕೆಳಗೆ ಎಸೆದಳು. ದೊಡ್ಡ ಮಗ ಅದನ್ನ ಎತ್ತುಕೊಂಡು ನಿಧಾನವಾಗಿ, ತಮ್ಮ, ನೆನಪಿದೆಯಾ, ನಾವು ಇವುಗಳಿಂದ ಆಟವಾಡುತ್ತಿದ್ದೆವು, ಎಷ್ಟು ಸಿಹಿ ಕಹಿ ನೆನಪುಗಳು, ಅದಕ್ಕೆ ಅಮ್ಮ ಇವುಗಳನ್ನ ಸಂಗ್ರಹಿಸಿಟ್ಟಿರಬೇಕು ಅಂತ ಹೇಳಿದ. ಸೊಸೆಯಂದಿರರು ಒಂದಾದ ಮೇಲೊಂದು ವಸ್ತುಗಳನ್ನು ಹೊರ ಹಾಕುತ್ತಲೇ ಇದ್ದರು. ಆದರೆ ಹುಡುಕುತ್ತಿದ್ದದ್ದು ಮಾತ್ರ ಸಿಗುತ್ತಿರಲಿಲ್ಲ. ಆಮೇಲೆ 2ನೇ ಪೆಟ್ಟಿಗೆಯನ್ನು ತೆರೆದರು. ಮೇಲ್ಭಾಗದಲ್ಲಿ ಒಂದು ಚೀಲ, ಅದರಲ್ಲಿ 50,000 ರೂಪಾಯಿ, ಅದರ ಜೊತೆಗೆ ಒಂದು ಲಕೋಟೆ ಇದ್ದಿತು. ಅದರಲ್ಲಿ ಹಳೆಯ ಹರಿದ 500 ರೂಪಾಯಿ ನೋಟು ಸಹ ಇದ್ದಿತು. ಈ ಕಾಗದ ಓದಲಿಲ್ಲವಲ್ಲ ಅನ್ನುತ್ತಾ ದೊಡ್ಡ ಸೊಸೆ ಕಣ್ಣಲ್ಲಿ ಹೊಳಪು ಮೂಡಿತು. ದೊಡ್ಡ ಮಗ ಪತ್ರ ಓದಲು ಆರಂಭಿಸಿದ. ಪತ್ರದಲ್ಲಿ ಹೀಗೆ ಬರೆಯಲಾಗಿತ್ತು: ಎಷ್ಟು ಆತುರದಿಂದ ಏನನ್ನ ಹುಡುಕುತ್ತಿದ್ದೀರಾ ಮಗನೇ? ತಾಯಿಯ ಆಭರಣಗಳನ್ನು, ನನ್ನ ಆಸ್ತಿಯನ್ನ. ನಮ್ಮಿಬ್ಬರ ಅಮೂಲ್ಯ ಆಸ್ತಿ ಎಂದರೆ ನಿಮ್ಮ ಬಾಲ್ಯದ ಈ ನೆನಪುಗಳೇ ಆಗಿವೆ. ಅವನ್ನು ನಾವು ಜೋಪಾನವಾಗಿ ಉಳಿಸಿಕೊಂಡಿದ್ದೇವೆ. ಆದರೆ ನೀವು ನಿಮ್ಮ ಜೀವನದಲ್ಲಿ ಎಷ್ಟು ತಲ್ಲೀನರಾದಿರಿ ಅಂದರೆ ನಿಮ್ಮ ತಾಯಿ ತಂದೆಯನ್ನೂ ಸಹ ಮರೆತಿರಿ. ಮಗನೇ, ಜೀವನದ ದೊಡ್ಡ ನೋವು ಏನು ಗೊತ್ತಾ? ತನ್ನವರಿದ್ದರೂ ಅವರು ದೂರವಾಗುವುದು, ಮನಸ್ಸಿನಿಂದಲೇ ಅಳಿಸಿಬಿಡುವುದು. ಆ ಸಮಯದಲ್ಲಿ ಯಾವುದೇ ಆಸ್ತಿ, ಹಣ, ಸಂಪತ್ತು ಸಹಾಯಕ್ಕೆ ಬರುವುದಿಲ್ಲ. ನಿನ್ನ ಈ ವೃದ್ಧ ತಂದೆ ಅಂತಿಮ ಕ್ಷಣಗಳಲ್ಲಿ ಮಕ್ಕಳ ಜೊತೆಗಾಗಿ ತವಕಿಸುತ್ತಿದ್ದ, ಅತ್ತಿದ್ದ. ಆದರೆ ನಿಮ್ಮ ಕಠಿಣ ಹೃದಯಕ್ಕೆ ಆ ಕಣ್ಣೀರು ಕಾಣಲಿಲ್ಲ. ಇಬ್ಬರು ಮಕ್ಕಳಿದ್ದರೂ ನನ್ನ ಅಂತಿಮ ದಿನಗಳನ್ನು ವೃದ್ಧಾಶ್ರಮದಲ್ಲಿ ಕಳೆಯಬೇಕಾಯಿತು. ಇದಕ್ಕಿಂತ ದೊಡ್ಡ ಲಜ್ಜೆ ನಿಮಗೆ ಇನ್ನೇನಿದೆ? ಈಗ ನೀವು ಹೆಚ್ಚು ತಿಳಿದುಕೊಳ್ಳಲು ಬಯಸುವ ವಿಷಯ ಅಂದರೆ ನನ್ನ ಜಮೀನು, ಮನೆ ಮತ್ತು ಉಳಿದ ಆಸ್ತಿಯನ್ನೆಲ್ಲ ನಾನು ವೃದ್ಧಾಶ್ರಮಕ್ಕೆ ದಾನ ಮಾಡಿದ್ದೇನೆ. ಅಲ್ಲಿ ನನಗೆ ಕೊನೆಯ ದಿನಗಳಲ್ಲಿ ಆಶ್ರಯ ಸಿಕ್ಕಿತು. ಪೆಟ್ಟಿಗೆಯಲ್ಲಿ ಸಿಕ್ಕ 50,000 ರೂಪಾಯಿ ಅದು ನನ್ನ ಅಂತ್ಯಕ್ರಿಯೆಯ ಖರ್ಚು. ನನ್ನ ಜೀವಿತದಲ್ಲಿ ನನ್ನ ಹೊಣೆಗಾರಿಕೆಯನ್ನು ಹೊತ್ತಿರಲಾರದ ಮಕ್ಕಳಿಗೆ ಮರಣಾನಂತರವೂ ನಾನು ಭಾರವಾಗಿ ಇರಲು ಬಯಸುವುದಿಲ್ಲ. ಮತ್ತೆ ಲಕೋಟೆಯಲ್ಲಿ ಇರುವ 500 ರೂಪಾಯಿ ನೋಟು, ಅದು ನನ್ನ ಚಿಕ್ಕ ಮಗನಿಗಾಗಿ. ನೆನಪಿದೆಯಾ ಮಗನೇ? ಹಾಲುಗಾರ, ತರಕಾರಿ ಮಾರುವವನು ಯಾರೂ ತೆಗೆದುಕೊಳ್ಳದ ಆ ಹರಿದ ನೋಟನ್ನು ನೀನೇ ನನ್ನ ಕೈಗೆ ಕೊಟ್ಟು ಕರ್ತವ್ಯ ಮುಗಿಸಿಕೊಂಡಿದ್ದೆ. ಇನ್ನು ಒಂದು ಮಾತು, ನನ್ನ ಜೊತೆ ನಡೆದದ್ದು ನಿಮಗೆ ನಡೆಯಬಾರದು ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಆದರೆ ಪ್ರಕೃತಿಯ ನಿಯಮ ಒಂದಿದೆ. ನಾವು ಯಾರಿಗೇನನ್ನಾದರೂ ನೀಡಿದರೆ ಅದು ನಮಗೆ ಹಿಂತಿರುಗಿ ಬರುತ್ತದೆ. ಪತ್ರ ಓದುತ್ತಾ ದೊಡ್ಡ ಮಗನ ಧ್ವನಿ ನಡುಗಿತು. ಚಿಕ್ಕ ಮಗ ಜೋರಾಗಿ ಅತ್ತನು. ಇಬ್ಬರು ಸೊಸೆಯಂದಿರರು ತಲೆ ಹಿಡಿದು ನೆಲಕ್ಕೆ ಕುಳಿತರು. ಆ ದಿನ ಅವರ ಜೀವನದಲ್ಲಿ ನಿಜವಾಗಿಯೂ ಭೂಕಂಪ ಉಂಟಾಯಿತು. ದೊಡ್ಡ ಭೂಕಂಪ. ತಂದೆ ತಾಯಿ ತಮ್ಮ ಮಕ್ಕಳಿಗಾಗಿ ಜೀವನ ಪೂರ್ತಿ ಕಷ್ಟಪಟ್ಟು ತಮ್ಮ ಸುಖವನ್ನು ತ್ಯಾಗ ಮಾಡುತ್ತಾರೆ. ಆದರೆ ವೃದ್ಧಾಪ್ಯದಲ್ಲಿ ಅವರಿಗೆ ಬೇಕಾಗಿರುವುದು ಹಣ ಅಥವಾ ಐಷಾರಾಮಿ ಜೀವನ ಅಲ್ಲ, ಕೇವಲ ಸ್ವಲ್ಪ ಪ್ರೀತಿ, ಗೌರವ ಮತ್ತು ಆತ್ಮೀಯತೆ ಮಾತ್ರ. ಯಾರು ತಮ್ಮ ತಂದೆ ತಾಯಿಯನ್ನ ಗೌರವಿಸುತ್ತಾರೋ ಅವರ ಆಶೀರ್ವಾದದಿಂದ ಜೀವನದಲ್ಲಿ ಸದಾ ಸುಖ ಮತ್ತು ಶಾಂತಿ ಸಿಗುತ್ತದೆ. ಆದರೆ ಅವರನ್ನ ನಿರ್ಲಕ್ಷ್ಯ ಮಾಡುವವರು ಜೀವನದಲ್ಲಿ ಯಾವಾಗಲಾದರೂ ಅದರ ಫಲವನ್ನ ಅನುಭವಿಸಲೇಬೇಕಾಗುತ್ತದೆ. ಅದಕ್ಕಾಗಿ ತಂದೆ ತಾಯಿಯನ್ನ ಗೌರವಿಸಿ, ಅವರ ಮನಸ್ಸನ್ನ ನೋಯಿಸಬೇಡಿ. ಏಕೆಂದರೆ ಅವರ ಆಶೀರ್ವಾದವೇ ನಮ್ಮ ಜೀವನದ ದೊಡ್ಡ ಸಂಪತ್ತು. ಹಾಗಿದ್ದರೆ ಸ್ನೇಹಿತರೆ, ರಾಮಣ್ಣನವರು ತೆಗೆದುಕೊಂಡ ನಿರ್ಧಾರ ಸರಿಯಾಗಿತ್ತೆ? ಅದಕ್ಕೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.
ಕತೆ ಇಷ್ಟವಾಗಿದ್ರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.